ಯೂನಿಟ್ 1 ಅನ್ನ ನಾವು ಮುಗಿಸಿದ್ವಿ. ಅದು ಇಂಟ್ರೊಡಕ್ಟರಿ ಪಾರ್ಟ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಎಲ್ಲಾ ಆಯಾಮಗಳನ್ನ ನೋಡಿದೀವಿ ಅಂತಂದ್ರೆ ಏನು ಕನ್ಸ್ಟ್ರಕ್ಷನ್ ಅಂದ್ರೆ ಏನು, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಪ್ರೊಫೆಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಇವೆಲ್ಲವೂ ಕೂಡ ಡಿಸ್ಕಸ್ ಮಾಡಿದ್ವಿ. ಮತ್ತೆ ರಿಸೋರ್ಸಸ್ ಬಹಳ ಮುಖ್ಯವಾಗಿ ಒಂದು ಪ್ರಾಜೆಕ್ಟ್ ಅಂದ್ರೆ ಏನೆಲ್ಲ ರಿಸೋರ್ಸಸ್ ಬೇಕಾಗತ್ತೆ, ರಿಸೋರ್ಸಸ್ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡಿದಾಗ ಪ್ರಾಜೆಕ್ಟ್ ಒಂದು ಆರ್ಗನೈಸೇಷನ್ ಸೆಟಪ್ ಹೆಂಗಿರತ್ತೆ, ಒಂದು ಆರ್ಗನೈಸೇಷನ್ ಅಂದ್ರೆ ಸಂಸ್ಥೆ ಕನ್ಸ್ಟ್ರಕ್ಷನ್ ಗ್ರೂಪ್ ಹೇಗಿರತ್ತೆ, ಅದರಲ್ಲಿ ನಾವು ಪ್ರೈವೇಟ್ ಇರ್ಬೋದು ಅಥವಾ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಇರ್ಬೋದು, ಅದ್ರ ಬಗ್ಗೆನೂ ಕೂಡ ನಾವು ನೋಡಿದ್ವಿ. ಸೊ ಹೀಗೆ ಫಸ್ಟ್ ಯೂನಿಟ್ ಅಲ್ಲಿ ನಾವು ಟರ್ನ್ ಕೀ ಪ್ರಾಜೆಕ್ಟ್ ಅಂದ್ರೆ ಏನು, ಅಥವಾ ಸಿಂಗಲ್ ಓನರ್ ಅಥವಾ ಸಿಂಗಲ್ ಓನರ್ ಕಾಂಟ್ರಾಕ್ಟರ್ ಪ್ರಾಜೆಕ್ಟ್ ಅಂದ್ರೆ ಏನು, ಮತ್ತೆ ಪಿಪಿಪಿ ಮಾಡೆಲ್ಸ್ ಅಂದ್ರೆ ಸ್ಪೆಷಲಿ ಪಿಪಿಪಿ ಮಾಡೆಲ್ಸ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಸಿಸ್ಟಮ್ ಅಲ್ಲಿ ಕಾಂಟ್ರಾಕ್ಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಮಾಡೆಲ್ಸ್ ಬಗ್ಗೆ ಮಾತಾಡ್ತೀವಿ. ಪಿಪಿಪಿ ಮಾಡೆಲ್ಸ್ ಅಂದ್ರೆ ಏನು, ಹೇಗೆ ಕಾಂಟ್ರಾಕ್ಟ್ ಪಿಪಿಪಿ ಅವಾರ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಪಿಪಿಪಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಆ ಪಿಪಿಪಿ ಮಾಡೆಲ್ಸ್ ಅಲ್ಲಿ ಬೇರೆ ಬೇರೆ ತರದ್ದು ಇದೆ, ಮಾಡೆಲ್ಸ್ ಗಳಿದಾವೆ. ಅದ್ರ ಇಂಪಾರ್ಟೆನ್ಸ್ ಏನು, ಅದು ಕರೆಂಟ್ ಸಿಚುಯೇಷನ್ ಅಲ್ಲಿ ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದೆ. ಹಿಂಗಾಗಿ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ಚಾಪ್ಟರ್ ಫಸ್ಟ್ ಯೂನಿಟ್ ಏನಿತ್ತು ಅದು ಇಂಟ್ರೊಡಕ್ಟರಿ ಯೂನಿಟ್. ಸೊ ಅದರಲ್ಲಿ ನಮ್ಗೆ ಬೇಸಿಕ್ ನಾಲೆಡ್ಜ್, ಕನ್ಸ್ಟ್ರಕ್ಷನ್ ಬಗ್ಗೆ ಬೇಸಿಕ್ ನಾಲೆಡ್ಜ್, ಓನರ್ ರಿಲೇಶನ್ಶಿಪ್ ಏನು, ಕನ್ಸ್ಟ್ರಕ್ಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ, ಓನರ್ ಮತ್ತೆ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್ ಅಂದ್ರೆ ನಾವು ರಿಲೇಶನ್ಶಿಪ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ಅವ್ರದ್ದು. ಸೊ ಹೀಗೆ ನಾವು ಡಿಸ್ಕಸ್ ಮಾಡಿದ್ವಿ. ಡಿಸ್ಕಸ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಸೆಕೆಂಡ್ ಯೂನಿಟ್ ಬಂದಿದ್ದೀವಿ, ಯೂನಿಟ್ 2 ಅಂದ್ರೆ ಭಾಗ 2. ಆ ಯೂನಿಟ್ ಅಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಸೊ ನಾವಾಗ್ಲೇ ಹೇಳಿದ್ವಿ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ನಾವು ಎಕಾನಮಿ ಅಚೀವ್ ಮಾಡ್ಬೇಕಾಗತ್ತೆ. ಎಕಾನಮಿ ಅಂತಂದ್ರೆ ಅದು ಎಷ್ಟು ಪ್ರಾಜೆಕ್ಟ್ ಕಾಸ್ಟ್ ಇರುತ್ತೆ ಅಷ್ಟು ಒಳಗಡೆ ನಾವು ಮಾಡ್ಬೇಕಾಗತ್ತೆ. ಸೊ 10 ಲಕ್ಷದ ಪ್ರಾಜೆಕ್ಟ್ ಅಂದ್ರೆ 10 ಲಕ್ಷದ ಒಳಗಡೆ ಮಾಡ್ಬೇಕು, 11 ಲಕ್ಷಕ್ಕೆ ಮಾಡಕ್ಕಾಗಲ್ಲ. 1 ಲಕ್ಷ ಎಕ್ಸ್ಟ್ರಾ ಕೊಡೋದಿಲ್ಲ ಓನರ್ ಅಥವಾ ಗವರ್ನಮೆಂಟ್, 10 ಲಕ್ಷದ ಒಳಗಡೆ ಮಾಡ್ಬೇಕು. ಸೊ 6 ತಿಂಗಳಲ್ಲಿ ಪ್ರಾಜೆಕ್ಟ್ ಮಾಡ್ಬೇಕಂತಂದ್ರೆ 6 ತಿಂಗಳಲ್ಲೇ ಮಾಡೋದು. ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಟೈಮ್ ಬೌಂಡ್. ಸೊ ವಿ ಹ್ಯಾವ್ ಟು ಬೌಂಡ್ ವಿತ್ ದ ಟೈಮ್. ಸೊ ಎಷ್ಟು ಕೊಟ್ಟಿದಾರ ಟೈಮ್ ಅಲ್ಲೇ ಕೆಲಸ ಮಾಡಿ ಮುಗಿಸ್ಬೇಕು. ಸೊ ಕ್ವಾಲಿಟಿ ಅಶ್ಯೂರೆನ್ಸ್ ಇರ್ಬೇಕು. ಈ ತರದ್ದು ಕಬ್ಬಣನೇ ಹಾಕ್ಬೇಕು ಅಂದ್ರೆ ಆ ತರದ ಕಬ್ಬಣನೇ ಹಾಕ್ಬೇಕು. ಇಷ್ಟು ಸ್ಟ್ರೆಂತ್ ಇರ್ಬೇಕು, ಟೆನ್ಸೈಲ್ ಸ್ಟ್ರೆಂತ್ ಅಂದ್ರೆ ಅಷ್ಟೇ ಟೆನ್ಸೈಲ್ ಸ್ಟ್ರೆಂತ್. FE 500 ಅಂದ್ರೆ FE 500 ಹಾಕ್ಬೇಕು, FE 550 ಅಂದ್ರೆ FE 550ನೇ ಹಾಕ್ಬೇಕು, M20 ಕಾಂಕ್ರೀಟ್ ಅಂದ್ರೆ M20 ಕಾಂಕ್ರೀಟ್ ಹಾಕ್ಬೇಕು, M30 ಅಂದ್ರೆ M30 ಕಾಂಕ್ರೀಟ್ ಹಾಕ್ಬೇಕು. ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಕ್ವಾಲಿಟಿ ಅಶ್ಯೂರೆನ್ಸ್. ಏನ್ ಹೇಳಿದಾರೆ ಅದನ್ನೇ ಮಾಡ್ಬೇಕು. ಸೊ ಹಿಂಗಾಗಿ ಮತ್ತೆ ಲೇಬರ್, ಯಾವ ಲೇಬರ್ ಪ್ರಾಜೆಕ್ಟ್ ಕೆಲಸಕ್ಕೆ ಬೇಕಾಗುತ್ತೆ, ಯಾವ ತರದ ಲೇಬರ್ ಬೇಕು. ಸೊ ಫ್ಯಾಬ್ರಿಕೇಟರ್ ಬೇಕಾ, ಬಾರ್ಬೆಂಡರ್ ಬೇಕಾ, ಸೆಂಟ್ರಿಂಗ್ ಕಾಂಟ್ರಾಕ್ಟರ್ ಅಂದ್ರೆ ಫಾರ್ಮ್ ಕಾಂಟ್ರಾಕ್ಟರ್ಸ್ ಲೇಬರ್ಸ್ ಬೇಕಾ, ಮೇಸನ್ಸ್ ಬೇಕಾ. ಸೊ ಯಾವ ತರದ ಲೇಬರ್ ಬೇಕಾಗುತ್ತೆ ಆ ಲೇಬರ್ಸ್ ನಾವು ಆರ್ಗನೈಸ್ ಮಾಡ್ಕೋ. ಮಿಷನರೀಸ್ ಬೇಕಾ ಅದನ್ನ ಆರ್ಗನೈಸ್ ಮಾಡ್ಕೋ. ಫೈನಾನ್ಸ್ ಬೇಕಾ, ಯಾವ ಸ್ಟೇಜ್ ಅಲ್ಲಿ ಎಷ್ಟು ಹಣ ಬೇಕಾಗುತ್ತೆ ಅದನ್ನ ಆರ್ಗನೈಸ್ ಮಾಡ್ಕೋ. ಸೊ ಬರೀ ಪ್ರಾಜೆಕ್ಟ್ ಅಂತ ಅಂದ್ರೆ ಸುಮ್ನೆ ನೋಡಿದ್ರೆ ಒಂದು ಪ್ರಾಜೆಕ್ಟ್ ಅಂದ್ರೆ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಸುಮ್ನೆ ನಿಲ್ಸಕ್ಕಾಗಲ್ಲ. ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಥಿಂಗ್ಸ್. ಸೊ ಟು ಐಡಿಯಾ ಟು ಇಂಪ್ಲಿಮೆಂಟೇಶನ್. ಸೊ ಇಂಪ್ಲಿಮೆಂಟೇಶನ್ ಲೆವೆಲ್ ತಗೊಂಡೋಗ್ಬೇಕಂತಂದ್ರೆ ಇವೆಲ್ಲ ರಿಯಾಲಿಟಿ ಬರ್ಬೇಕಂದ್ರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕು. ಆ ಹ್ಯಾಂಡಲ್ ಮಾಡೋವನೇ ಸಿವಿಲ್ ಇಂಜಿನಿಯರ್. ಸೊ ಅವನೇ ಇಂಜಿನಿಯರ್ ಅನ್ನಿಸ್ಕೊಂಡ. ಸೊ ದಟ್ ಇಸ್ ದ ಡ್ಯೂಟಿ ಆಫ್ ಅನ್ ಇಂಜಿನಿಯರ್ ಟು ಹ್ಯಾಂಡಲ್ ಆಲ್ ದಿಸ್ ರಿಸೋರ್ಸಸ್ ಟು ಸಿ ದಟ್ ದ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಟೈಮ್, ವಿತ್ ಇನ್ ದ ಮನಿ estimated, within the stipulated time. So all these things. ಸೊ ನಾವೇನ್ ಅನ್ಕೊಂಡಿದೀವಿ ಅದ್ರ ಪ್ರಕಾರ ಎಷ್ಟು ಹಣ ಹೇಳಿರ್ತೀವಿ ಅಷ್ಟೇ ಹಣದೊಳಗಡೆ ಕೆಲಸ ಆಗ್ಬೇಕು, ಅಷ್ಟೇ ಟೈಮ್ ಅಲ್ಲಿ ಕೆಲಸ ಆಗ್ಬೇಕು, ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿರ್ಬೇಕು. ಎಲ್ಲ ಅದು ಇಂಜಿನಿಯರ್ಸ್ ಕೆಲಸ. ಅದು ದಟ್ ಇಸ್ ದ ಮ್ಯಾನೇಜರ್, ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಯಾರೋ ಪ್ರಾಜೆಕ್ಟ್ ನ ಮ್ಯಾನೇಜ್ ಮಾಡಕ್ ನಿಂತ್ಕೊಂಡಿದ್ದಾನೆ, ಯಜಮಾನಿಕೆ ಮಾಡ್ತಿದ್ದಾನೆ ಪ್ರಾಜೆಕ್ಟ್, ಅವನು ಇಷ್ಟೆಲ್ಲ ಜವಾಬ್ದಾರಿ ವಹಿಸ್ಬೇಕು. ನಾವು ಹಣನ ಹೆಂಗೆ ಹೂಡಿಕೆ ಬಳಸ್ಬೇಕು, ಮೆಟೀರಿಯಲ್ ನ ಯಾವ ತರ ಬಳಸಬೇಕು, ಇಲ್ಲ ಲಾಸ್ ಆಗತ್ತೆ, ಇಲ್ಲ ದುಡ್ಡು ಜಾಸ್ತಿ ಆಗತ್ತೆ ಪ್ರಾಜೆಕ್ಟ್, ಇಲ್ಲ ಟೈಮ್ ಡಿಲೇ ಆಗ್ಬೋದು, ಇಲ್ಲ ಸೇಫ್ಟಿ ಆಫ್ ದಿ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವರ್ಕರ್ಸ್ ಇರ್ಬೋದು, ಮಿಷನರೀಸ್ ಇರ್ಬೋದು,
ಸೊ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ಯಾರೋ ಒಬ್ಬ ವರ್ಕರ್ ಏನಾದ್ರು ಒಂದು ಆಗಿ ಸತ್ತೋದ ಅಂತಂದ್ರೆ ಅಥವಾ ಏನೋ ಒಂದು ಕೈಕಾಲು ಹೋಯ್ತು ಅಂತ ಅಂದ್ರೆ ಅವನಿಗೆ ಕಂಪನ್ಸೇಷನ್ ಕೊಡ್ಬೇಕು ನಾವು ಆಸ್ ಎ ಕಾಂಟ್ರಾಕ್ಟರ್ಸ್ ಅಥವಾ ಓನರ್ ಅಥವಾ ಇಂಜಿನಿಯರ್ ನಾವು ಕೊಡ್ಬೇಕಾಗತ್ತೆ. ಆಗ ದುಡ್ಡು ಸಂಪಾದನೆ ಮಾಡಿ ದುಡ್ಡು ಹೋಗ್ಬಿಡುತ್ತೆ. ಸೊ ದೇರ್ಫೋರ್ ವಿ ಹ್ಯಾವ್ ಟು ಅವಾಯ್ಡ್ ದ ಲಾಸಸ್ ಇನ್ ದಿ ಪ್ರಾಜೆಕ್ಟ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಕನ್ಸ್ಟ್ರಕ್ಷನ್. ಸೊ ಹಂಗಾಗಿ ನಾವು ತುಂಬಾ ಜವಾಬ್ದಾರಿ ವಹಿಸ್ಬೇಕಾಗತ್ತೆ. ಅದನ್ನೇ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ದಟ್ ಇಸ್ ದ ಮೀನಿಂಗ್. ಸೊ ವಿ ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್. ಸೊ ಆಲ್ ದ ರಿಸೋರ್ಸಸ್ ಅಂಡ್ ಆಲ್ಸೋ ಹ್ಯಾವ್ ಟು ಎನ್ಶೂರ್ ದ ಸೇಫ್ಟಿ ಆಫ್ ದಿ ಎಂಪ್ಲಾಯೀಸ್. ಅವ್ನಿಗೂ ಕೂಡ ಸೇಫ್ಟಿ ಇರ್ಬೇಕು. ನಾವು ಬರೀ ಅವ್ನಿಗೆ ಆಕ್ಸಿಡೆಂಟ್ ಆಯ್ತು ಕೈ ಕಳ್ಕೊಂಡ್ರೆ ದುಡ್ಡು ಕೊಟ್ರೆ ಸಾಕಾಗಲ್ಲ. ಯಾಕಂದ್ರೆ ಅವ್ನ ಫ್ಯಾಮಿಲಿ ಮತ್ತೆ ರಸ್ತೆಗೆ ಹೋಗ್ಬಿಡ್ತಾರೆ. ಅವ್ನ ಇನ್ಕಮ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಅವ್ನ ಕುಟುಂಬ. ಅದರಿಂದ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಸೇಫ್ಟಿ ಆಫ್ ದಿ ಎಂಪ್ಲಾಯೀಸ್ ಅಂಡ್ ಆಲ್ಸೋ ಸೇಫ್ಟಿ ಆಫ್ ದಿ ಮೆಟೀರಿಯಲ್ಸ್. ಮೆಟೀರಿಯಲ್ ಲಾಸ್ ಆಗುತ್ತೆ. ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ಅಷ್ಟು ಮೆಟೀರಿಯಲ್ ವೇಸ್ಟ್ ಆಗುತ್ತೆ, ಲಾಸ್ ಆಗುತ್ತೆ. ದೇರ್ಫೋರ್ ದಿ ಸೆಕೆಂಡ್ ಯೂನಿಟ್ ಟಾಕ್ಸ್ ಅಬೌಟ್ ದ ಪ್ಲಾನಿಂಗ್. ಅದರಿಂದ ಈ ಎಕಾನಮಿ ಟೈಮು ಮತ್ತೆ ನಾವೆಲ್ಲ ಅಚೀವ್ ಮಾಡ್ಬೇಕು, ಕ್ವಾಲಿಟಿ ಎಲ್ಲ ಅಚೀವ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಪ್ಲಾನಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ ಪ್ಲಾನಿಂಗ್ ಅನ್ನ ನಾವು ಈ ಒಂದು ಯೂನಿಟ್ ಅಲ್ಲಿ ಮಾತಾಡ್ತೀವಿ. ಪ್ಲಾನ್ ಮಾಡ್ಕೊಳ್ಳೋದು ಹೆಂಗೆ, ಪ್ಲಾನಿಂಗ್ ಅಂದ್ರೆ ಏನು, ಶೆಡ್ಯೂಲಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ದಟ್ ಈಸ್ ವಾಟ್ ಯು ಕಾಲ್ಡ್ as ಯೂನಿಟ್ 2 talks about the planning and scheduling. The planning and scheduling is most important to handle the project economically, so within the time. So we have to maintain the quality, we have to ensure the safety of the employees, we have to procure the material within the time. So all these things are involved in the planning. Planning andre adu. Planning andre on drawing ಮಾಡೋದು ಅಂತ ಅಲ್ಲ. It is not the meaning of doing the drawing. The planning andre drawing ಬರೆಯೋದು sir. No, that is not the meaning. Planning ಅಂತ ಅಂದ್ರೆ ಡಿಸೈಡಿಂಗ್ ಬಿಫೋರ್ ಹ್ಯಾಂಡ್ ಅಂತ. ನಾವು ಮೊದಲೇ ತೀರ್ಮಾನ ಮಾಡೋದು ಇಂಥ ಕೆಲಸ ಆಗ್ಬೇಕು ನಾಳೆ ಅಂತ ಇವತ್ತೇ ತೀರ್ಮಾನ ಮಾಡೋದು. ಬೆಳಿಗ್ಗೆನೆ ತೀರ್ಮಾನ ಮಾಡಿಲ್ವ ನೀವು 12 ಗಂಟೆ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ. ದಟ್ ಈಸ್ ವಿ ಆರ್ ಡಿಸೈಡೆಡ್ ಬಿಫೋರ್ ಹ್ಯಾಂಡ್. 12 ಗಂಟೆಗೆ ಡಿಸೈಡ್ ಮಾಡೋದಲ್ಲ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ. 12 ಗಂಟೆಗಿಂತ ಮುಂಚಿತವಾಗಿ ಡಿಸೈಡ್ ಮಾಡೋದು. ದಟ್ ಈಸ್ ವಾಟ್ ಯು ಕಾಲ್ಡ್ as ಪ್ಲಾನಿಂಗ್. ಬೆಳಿಗ್ಗೆನೆ ಪ್ಲಾನ್ ಮಾಡ್ಕೋಬೇಕು. 12 ಗಂಟೆಗೆ ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕಂದ್ರೆ ನಮ್ಮ ಮನೆ ಕೆಲಸಗಳನ್ನ ಇಷ್ಟು ಮಾಡ್ಬೇಕು, ನಾನ್ ಹಿಂಗ್ ಮಾಡ್ಬೇಕು, ಇಷ್ಟು ಕೆಲಸ ಮುಗಿಸಿ ನಾನು ಇಲ್ಲಿ ಕುತ್ಕೋಬೇಕು. ದಟ್ ಇಸ್ ದ ಮೀನಿಂಗ್, ದಟ್ ಇಸ್ ದ ಪ್ಲಾನಿಂಗ್. ಅದು ಪ್ಲಾನಿಂಗ್. ಬೆಳಿಗ್ಗೆಯಿಂದ ನೀವು ಪ್ಲಾನ್ ಮಾಡ್ಕೊಂಡಿದೀರಿ, ನಾವು ಏನು ನಾನು ಅಟೆಂಡ್ ಮಾಡ್ಬೇಕು ಕ್ಲಾಸ್ನ ಅಂತ. ಸೊ ದಟ್ ಈಸ್ ಪ್ಲಾನಿಂಗ್. ಪ್ಲಾನಿಂಗ್ ಅಂದ್ರೆ ಡ್ರಾಯಿಂಗ್ ಬರೆಯೋದಲ್ಲ. ಆಸ್ ಎ ಬಿಕಾಸ್ ವಿ ಆರ್ ಸಿವಿಲ್ ಇಂಜಿನಿಯರ್ಸ್, ವಾಟ್ ಯು ಮೀನ್ ಬೈ ಪ್ಲಾನಿಂಗ್ ಅಂತ ಅಂದ್ರೆ, ಪ್ಲಾನಿಂಗ್ ಅಂದ್ರೆ ಅದೇ ಚಿತ್ರ ಬಿಡಿಸೋದು ಸರ್, ಮನೆ ಡ್ರಾಯಿಂಗ್ ಮಾಡೋದು ಸರ್. ನೋ, ಇಟ್ಸ್ ನಾಟ್ ಲೈಕ್ ದಟ್. ಪ್ಲಾನಿಂಗ್ ಅಂದ್ರೆ ಪ್ಲಾನಿಂಗ್ ಫಾರ್ ಡ್ಯಾಶ್. ಡ್ಯಾಶ್ ಅಂತ ಅಂದ್ರೆ ವಾಟ್ ಎವರ್ ರಿಸೋರ್ಸಸ್ ಇನ್ವಾಲ್ವ್ಡ್ ಇನ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಎಕ್ಸಾಂಪಲ್, ಸೊ ಈಗ ಡೀಟೇಲ್ ಆಗಿ ಹೋಗೋಣ, ಒಂದು ನೋಡ್ತಾ ಹೋಗೋಣ ಏನಾಗುತ್ತೆ. ಸೊ ಏನಾಗುತ್ತೆ, ಯೂನಿಟ್ 2 ಅಲ್ಲಿ ನಾವು ಆಗ್ಲೇ ಹೇಳ್ದಂಗೆ ಪ್ಲಾನಿಂಗ್ ಅಂಡ್ ಶೆಡ್ಯೂಲಿಂಗ್ ಬಗ್ಗೆ ನಾವು ಮಾತಾಡ್ತೀವಿ. ಪ್ಲಾನಿಂಗ್ ಅಲ್ಲಿ ಆಬ್ಜೆಕ್ಟಿವ್ಸ್, ಏನಕ್ಕೆ ಪ್ಲಾನಿಂಗ್ ಮಾಡಬೇಕು, ಪ್ರಿನ್ಸಿಪಲ್ಸ್ ಆಫ್ ಪ್ಲಾನಿಂಗ್ ಅಂದ್ರೆ ಏನು, ಅಡ್ವಾಂಟೇಜಸ್ ಏನು, ಪ್ಲಾನಿಂಗ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ, ಮತ್ತೆ ಲಿಮಿಟೇಷನ್ಸ್, ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಪ್ಲಾನಿಂಗ್ ಆಸ್ಪೆಕ್ಟ್ಸ್ ಬಗ್ಗೆ. ಪ್ಲಾನಿಂಗ್ ರೆಫರ್ಸ್ ಟು ಪ್ಲಾನಿಂಗ್ ಆಫ್ ರಿಸೋರ್ಸಸ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಸಿನ್ಸ್ ಫ್ರಮ್ ಐಡಿಯಾ ಟು ಎಕ್ಸಿಕ್ಯೂಷನ್, ಐಡಿಯಾ ಟು ದ ರಿಯಾಲಿಟಿ. ಐಡಿಯಾ ಟು ರಿಯಾಲಿಟಿ ಅಂತಂದ್ರೆ ಮಧ್ಯದಲ್ಲಿ ಗೊತ್ತು ನಿಮಗೆ ಸ್ಟೇಜಸ್, ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜು, ಕನ್ಸ್ಟ್ರಕ್ಷನ್ ಸ್ಟೇಜು, ಮತ್ತೆ ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂತ 3 ಭಾಗ ಮಾಡ್ಕೊಂಡಿದೀವಿ ಅನ್ನೋದು ಗೊತ್ತಿದೆ. ಅದೇ ರೀತಿ ಪ್ಲಾನಿಂಗ್ ಆದ್ಮೇಲೆ ಶೆಡ್ಯೂಲಿಂಗ್. ಶೆಡ್ಯೂಲಿಂಗ್ ಅಲ್ಲಿ ನೆಸೆಸಿಟಿ ಆಫ್ ಶೆಡ್ಯೂಲಿಂಗ್ ಅಂತಂದ್ರೆ ಪ್ಲಾನಿಂಗ್ ಮಾಡೋದು ಹೆಂಗೆ, ಶೆಡ್ಯೂಲಿಂಗ್ ಮಾಡೋದ್ರ ಪ್ರಕಾರ. ಯಾವ ಡೇಟ್ಗೆ, ಉದಾಹರಣೆ ಸಿಮೆಂಟ್ ಬೇಕು ನಮ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ನಮ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನಾವು 100 ದಿನ ಕೆಲಸ ಮಾಡ್ತೀನಿ, 100 days. The time of the project is 100 days. Duration of the project is 100 days. 100 days ಅಲ್ಲಿ ಡೇ 1 ಅಲ್ಲಿ ಎಷ್ಟು ಬೇಕು, ಡೇ 2 ಅಲ್ಲಿ ಎಷ್ಟು ಬೇಕು, ಡೇ 3 ಅಲ್ಲಿ ಎಷ್ಟು ಬೇಕು, ಯಾವಾಗ ಎಷ್ಟೆಷ್ಟು ಬೇಕು ಅನ್ನೋದನ್ನ ನಾವು ಡೇಟ್ ವೈಸ್ ಬರೀತೀವಿ. ಅದನ್ನೇ ವಿಲ್ ಕಾಲ್ ಇಟ್ as ಶೆಡ್ಯೂಲಿಂಗ್. ದಟ್ಸ್ ಆಲ್. ಇನ್ನೇನು ಅದ್ರಲ್ಲಿ ವಿಶೇಷವಾದ ಏನಿಲ್ಲ. ಶೆಡ್ಯೂಲಿಂಗ್ ಅಂದ್ರೆ ಏನು ಅಂತಂದ್ರೆ, ನಾನು ಎಕ್ಸಾಂಪಲ್ ಹೇಳಿದೆ ಸಿಮೆಂಟ್ ಅಷ್ಟೇ. ಸಿಮೆಂಟ್ 100 ದಿವಸ ನಾವು ಕೆಲಸ ಮಾಡ್ತಾ ಇದೀವಿ. ಒಂದು ಪ್ರಾಜೆಕ್ಟ್, ಯಾವ್ದೋ ಒಂದು ಬ್ರಿಡ್ಜ್ ಕಟ್ಟುವಂತ ಕೆಲಸ 100 ದಿವಸ ಇದೆ ಅಂದ್ರೆ 3 ತಿಂಗಳ ಕೆಲಸ. ಆ 3 ತಿಂಗಳ ಒಳಗಡೆ ಯಾವತ್ತು ಯಾವ ಮೆಟೀರಿಯಲ್ ಬೇಕು. ಫಾರ್ ಎಕ್ಸಾಂಪಲ್ ಸಿಮೆಂಟ್ ಅನ್ನೇ ತಗೊಂಡ್ರೆ ಸಿಮೆಂಟ್ ಅವನೇ ಕೇಳ್ತಾನೆ ಒಬ್ಬ ಸಪ್ಲೈ ಮಾಡಕ್ಕೆ, ಯಾವತ್ತು ಎಷ್ಟೆಷ್ಟು ಬೇಕು ಅಂತ ಪಟ್ಟಿ ಕೊಟ್ಬಿಡಿ ಸರ್, ಅವತ್ತು ನಾನು ಅಷ್ಟು ತಂದಾಕ್ತೀನಿ ಅಂತ. ದಟ್ ಈಸ್ ವಾಟ್ ಯು ಕಾಲ್ಡ್ as ಶೆಡ್ಯೂಲಿಂಗ್ ಆಫ್ ದಿ ಒನ್ ಐಟಮ್ ಆಫ್ ದಿ ಮೆಟೀರಿಯಲ್. ಸೊ ಒಂದು ಮೆಟೀರಿಯಲ್ ನಾವು ಶೆಡ್ಯೂಲಿಂಗ್ ಮಾಡ್ಕೊಂಡಿದ್ವಿ, ಅದು ಪ್ಲಾನಿಂಗ್. ನಾವ್ ಯಾವತ್ತು ಏನ್ ಮಾಡ್ತೀವಿ ಅದು ಶೆಡ್ಯೂಲ್ ಮಾಡಿದ್ವಿ. ಇಂತಿಂತ ಬಸ್ ಮಾಡಲ್ವಾ, ಬಸ್ ಸ್ಟೇಷನ್ ಅಲ್ಲಿ ಹೋದ್ರೆ ಶೆಡ್ಯೂಲ್, ಬಸ್ ಶೆಡ್ಯೂಲ್, ಟ್ರೈನ್ ಶೆಡ್ಯೂಲ್ ಅಂತ ಹಾಕಲ್ವಾ. ಟ್ರೈನ್ ಶೆಡ್ಯೂಲ್ ಅಂದ್ರೆ ಏನು, ಯಾವತ್ತು ಟ್ರೈನ್ ಎಷ್ಟೊತ್ತಿಗೆ ಈ ದಿನದಲ್ಲಿ ಟ್ರೈನ್ಗಳು ಬರುತ್ತೆ ಹೋಗುತ್ತೆ ಇಲ್ಲಿಗೆ. ದಟ್ ಈಸ್ ವಾಟ್ ಯು ಕಾಲ್ಡ್ as ಶೆಡ್ಯೂಲ್. ಸೊ ಅದೇ ರೀತಿ ನಾವು ಮೆಟೀರಿಯಲ್ ಯಾವತ್ತು ಬರುತ್ತೆ, ಬರಬೇಕು ಅನ್ನೋದನ್ನ ನಾವು ಮೊದಲೇ ಕಂಡಿಡಿದು ಲೆಕ್ಕಾಚಾರ ಮಾಡ್ತೀವಿ. ಅದನ್ನ ವಿಲ್ ಕಾಲ್ ಇಟ್ as ಪ್ಲಾನಿಂಗ್.
So once we plan for the material, labor, and whatever the resources required for the construction, then we'll go for the scheduling. Scheduling ಅಂದ್ರೆ exact time and date. So date and time ಅಲ್ಲಿ ನಾನು 12 ಗಂಟೆ ಇವತ್ತು 9ನೇ ತಾರೀಕು ಇದು 10ನೇ ತಾರೀಕು ಇವತ್ತಿಗೆ ನನಗೆ 10 ಗಂಟೆಗೆ ನನಗೆ ಈ ಮೆಟೀರಿಯಲ್ ಬೇಕು. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಶೆಡ್ಯೂಲಿಂಗ್. ಸೊ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ. ಆ ಪ್ಲಾನಿಂಗ್ ಹೆಂಗ್ ಸಿಗುತ್ತೆ, ಪ್ಲಾನಿಂಗ್ ಹೆಂಗ್ ಮಾಡ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆ ಪ್ಲಾನಿಂಗ್ ಇಂದ ಹೆಂಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ನೋಡೋಣ. ಸೊ ನಾವು ಪ್ಲಾನಿಂಗ್ ಏನ್ ಮಾಡ್ತೀವಿ, ಮೆಟೀರಿಯಲ್ ಯಾವತ್ತು ಹೆಂಗ್ ಬೇಕು ಅಂತ ಅದನ್ನ ಶೆಡ್ಯೂಲಿಂಗ್ ಮಾಡ್ತೀವಿ. ಯಾವತ್ತ ಡೇಟ್ ಅಲ್ಲಿ ಎಷ್ಟು ಟೈಮ್ಗೆ ಬೇಕಾಗುತ್ತೆ. ಸೊ ಅದನ್ನ ಶೆಡ್ಯೂಲಿಂಗ್ ಮಾಡ್ಬೇಕಂದ್ರೂ ಕೂಡ ನೆಕ್ಸ್ಟ್ ಟೆಕ್ನಿಕ್ಸ್ ಇದಾವೆ. ಏನ್ ಟೆಕ್ನಿಕ್ಸ್ ಅದರಲ್ಲಿ ಶೆಡ್ಯೂಲಿಂಗ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ CPM ಇದೆ, PERT ಇದೆ, ಕ್ರಿಟಿಕಲ್ ಪಾತ್ ಮೆಥಡ್ಸ್, ಮತ್ತೆ PERT ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್. CPM ಅಂಡ್ PERT ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ಬಾರ್ ಚಾರ್ಟ್ ಅನ್ನೋ ಕೂಡ ಟೆಕ್ನಿಕ್ ಕೂಡ ಇದೆ. CPM ಅಂಡ್ PERT ಮತ್ತೆ ಇದು ಎಲ್ಲ ಶೆಡ್ಯೂಲಿಂಗ್ ಗೆ ಯೂಸ್ ಮಾಡಿರುವಂತ ಟೆಕ್ನಿಕ್. ದಿಸ್ CPM ಅಂಡ್ PERT ಇಸ್ ಅ ಸೈಂಟಿಫಿಕ್ ಮೆಥಡ್ ಆಫ್ ಡೂಯಿಂಗ್ ದ ಶೆಡ್ಯೂಲಿಂಗ್. ಶೆಡ್ಯೂಲಿಂಗ್ ಮಾಡಕ್ಕೆ ಇವೆರಡು ಟೆಕ್ನಿಕ್ ನ ನಾವು CPM ಅಂಡ್ PERT ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಎಷ್ಟು ದಿವಸ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಕೂಡ ಕಂಡುಹಿಡಿತೀವಿ. ಎಷ್ಟು ದಿವಸ ಟೈಮ್ ಬೇಕಾಗುತ್ತೆ ಈ ಪ್ರಾಜೆಕ್ಟ್ ಗೆ, ನಾವ್ ಹೆಂಗೆ ಹೇಳಕ್ಕಾಗತ್ತೆ, ರ್ಯಾಂಡಮ್ ಆಗಿ ವಿ ಕ್ಯಾನಾಟ್ ಸೇ. ಸೊ ಇಷ್ಟು ದಿವಸ ನಮ್ಗೆ ಪ್ರಾಜೆಕ್ಟ್ ಡ್ಯೂರೇಷನ್ ಇದೆ, 10 ದಿವಸಕ್ಕೆ ಬೇಕು, 5 ದಿವಸಕ್ಕೆ ಬೇಕು ಅಂತ ಹೇಳಕ್ ಆಗಲ್ಲ. 10 ದಿವಸದಲ್ಲೇ ಕಂಪ್ಲೀಟ್ ಮಾಡ್ತೀನಿ, 5 ದಿವಸ ರ್ಯಾಂಡಮ್ ಆಗಿ ಹೇಳಕ್ ಆಗಲ್ಲ. ಮ್ಯಾಥಮೆಟಿಕಲಿ ಹ್ಯಾವ್ ಟು ಪ್ರೂವ್ ಇಟ್. ಸೊ ಅದನ್ನ ನಾವು ಅನಲೈಸ್ ಮಾಡ್ಬೇಕಾಗತ್ತೆ, ಎಷ್ಟು ದಿವಸ ಬೇಕಾಗುತ್ತೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ಅಂತ ಹೇಳಿ ಅನಾಲಿಸಿಸ್ ಮಾಡಕ್. ಅದಕ್ಕೆ ಟೆಕ್ನಿಕ್ಸ್ ಇದೆ, ಸೈಂಟಿಫಿಕ್ ಮೆಥಡ್ಸ್ ಇದಾವೆ. ಸೊ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಇಸ್ 1 year, ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಇಸ್ 6 months ಅಂತ ಬರೀಬೇಕು ಅಂತಂದ್ರೆ, ಹೇಳ್ಬೇಕು ಅಂತಂದ್ರೆ ನಮ್ಗೆ ಆ ಒಂದು ಡ್ಯೂರೇಷನ್ ಕಂಡುಹಿಡಿಬೇಕು ಅಂದ್ರೆ ಆ ಟೆಕ್ನಿಕ್ಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ಹಂಗಾಗಿ ಸೊ ಈ ಒಂದು CPM ಅಂಡ್ PERT, the critical path method and the program evaluation review techniques are this some of the techniques, scientific methods. They are helpful to identify or to recognize or to finalize the duration of the project. Duration of the project na ನಾವು ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡಬಹುದು ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಈ ಒಂದು ಮೆಥಡ್ಸ್ ಹೆಲ್ಪ್ ಆಗುತ್ತೆ. ಆ ಮೆಟೀರಿಯಲ್ ಶೆಡ್ಯೂಲಿಂಗು ಅಷ್ಟೇ, ಸೊ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಬಾರ್ ಚಾರ್ಟ್ ಅಷ್ಟೇ. ಬಾರ್ ಚಾರ್ಟ್ ಇಸ್ ಜನರಲಿ used, so it's a good old technique of the construction scheduling. CPM and PERT is the scientific methods and the improved method over the bar chart. ಸೊ ಅದನ್ನ ನಾವು ಯೂಸ್ ಮಾಡ್ತೀವಿ ಶೆಡ್ಯೂಲಿಂಗ್ ಅಲ್ಲಿ. ಶೆಡ್ಯೂಲಿಂಗ್ ಅಂತ ನಾ ಹೇಳಿದ್ನಲ್ಲ, ಡೇಟ್ ವೈಸ್ ಅಂತ, ಒಂದು ಚೀಟಿಲಿ ಡೇಟ್ ವೈಸ್ ಅಂತ ಬರೆಯಕ್ಕಾಗಲ್ಲ. ಅದನ್ನ ಶೆಡ್ಯೂಲಿಂಗ್ ಮಾಡಬೇಕು. ಶೆಡ್ಯೂಲಿಂಗ್ ಮಾಡಕ್ಕೆ ಟೆಕ್ನಿಕ್ಸ್ ಇದೆ, ಯಾವುದು ಬಾರ್ ಚಾರ್ಟ್, CPM, PERT. ಇದನ್ನ ಯೂಸ್ ಮಾಡ್ಕೊಂಡು ಶೆಡ್ಯೂಲಿಂಗ್ ಮಾಡ್ಬೇಕು. ಸೊ ಇದನ್ನೇ ಪಾಠ ಅಷ್ಟೇ. ಸೆಕೆಂಡ್ ಯೂನಿಟ್ ಅಲ್ಲಿ ಇಷ್ಟೇ. ಏನಪ್ಪಾ ಸೆಕೆಂಡ್ ಯೂನಿಟ್ ಅಲ್ಲಿ ಇದೆ? ಫಸ್ಟ್ ಪ್ಲಾನಿಂಗ್ ಮಾಡ್ಬೇಕು. ಪ್ಲಾನಿಂಗ್ ಅಂದ್ರೆ ಏನು? ರಿಸೋರ್ಸ್ ಪ್ಲಾನಿಂಗ್. ರಿಸೋರ್ಸಸ್ ಯಾವಾಗ ಈ ಪ್ರಾಜೆಕ್ಟ್ ರಿಸೋರ್ಸಸ್ ಅಂದ್ರೆ ಯಾವ್ದು? ನಮ್ಗೆ ಮೆಟೀರಿಯಲ್, ಮ್ಯಾನ್ ಪವರ್, ಮಿಷನರೀಸ್, ದುಡ್ಡು, ಕ್ವಾಲಿಟಿ, ಇದೇ ರಿಸೋರ್ಸಸ್, ಇದೇ ಸಂಪನ್ಮೂಲಗಳು. ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ರೆ ಇವೇ ನಮ್ಗೆ ಬೇಕಾಗಿರೋದು. ಅದನ್ನ ಯಾವಾಗ ಹೆಂಗ್ ಬೇಕಪ್ಪ ಅಂತ ಪ್ಲಾನ್ ಮಾಡೋದು, ಅದನ್ನೇ ಪ್ಲಾನಿಂಗ್ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಶೆಡ್ಯೂಲಿಂಗ್ ಅಂತ ಅಂದ್ರೆ ಈ ಹೇಳದ್ನಲ್ಲ, ಮೆಟೀರಿಯಲ್ಸ್ ನ ಪ್ಲಾನಿಂಗ್ ಮಾಡುವಾಗ ಮೆಟೀರಿಯಲ್ಸ್ ನ ಯಾವಾಗ ಎಷ್ಟು ಬೇಕು ಅಂತ ಶೆಡ್ಯೂಲಿಂಗ್ ಮಾಡೋದು. ಇಂತಿಂತ ಡೇಟ್ಗೆ ಇಂತಿಂತ ಇಷ್ಟಿಷ್ಟು ಕ್ವಾಂಟಿಟಿ ಜಲ್ಲಿ ಇಷ್ಟು ಕ್ಯೂಬಿಕ್ ಮೀಟರ್ ಬೇಕು, ಇವತ್ತು ನಾಳೆ ಎಷ್ಟು ಕ್ಯೂಬಿಕ್ ಮೀಟರ್ ಬೇಕು, ಅಥವಾ ಈ ಡೇಟ್ ಅಲ್ಲಿ ಇಷ್ಟು ಕ್ಯೂಬಿಕ್ ಮೀಟರ್ ಪ್ಲಾನಿಂಗ್. ಅದನ್ನ ಸುಮ್ಮನೆ ಒಂದು ಚೀಟಿಲ್ ಬರೆಯಕ್ಕಾಗಲ್ಲ. ಅದಕ್ಕೆ ಇದನ್ನ ಅಡಾಪ್ಟ್ ಮಾಡ್ಬೇಕು, ಟೆಕ್ನಿಕ್ಸ್ ನ ಇದನ್ನ ಯೂಸ್ ಮಾಡ್ಕೋಬೇಕು. ಯಾವ್ದು? ಬಾರ್ ಚಾರ್ಟ್ ಅನ್ನ ಯೂಸ್ ಮಾಡ್ಕೋಬೇಕು, ಅಥವಾ CPM PERT ಅನ್ನ ಯೂಸ್ ಮಾಡ್ಕೊಂಡು ಅನಲೈಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ಇವು. ಸೊ ಇಷ್ಟೇ, ಬೇರೆ ಇನ್ನೇನು ಸೆಕೆಂಡ್ ಯೂನಿಟ್ ಅಲ್ಲಿ ಇನ್ನೇನಿಲ್ಲ. ಸೊ ಪ್ಲಾನಿಂಗು, ಶೆಡ್ಯೂಲಿಂಗ್ ಇರುವಂತ ಟೆಕ್ನಿಕ್ಸ್ ಅಂದ್ರೆ ಬಾರ್ ಚಾರ್ಟ್ ಮತ್ತೆ CPM ಅಂಡ್ PERT. ಸೊ ಇದನ್ನ ಬಳಸ್ಕೊಂಡು ನಾವು ಶೆಡ್ಯೂಲಿಂಗ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಈ ಯೂನಿಟ್ ಅಲ್ಲಿ ನಾವು ಇದನ್ನ ಕೂಡ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಇದೆ. ಶೆಡ್ಯೂಲಿಂಗ್ ಅಲ್ಲಿ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಇದೆ. ನಾವು ಈ ಒಂದು ಲೆವೆಲ್ ಅಲ್ಲಿ ಅಥವಾ ನಿಮ್ಮ ಒಂದು ಲೆವೆಲ್ ಅಲ್ಲಿ ಏನು ಸಬ್ಜೆಕ್ಟ್ ಮಾತಾಡ್ತಾ ಇದ್ವಿ, ಈ ಲೆವೆಲ್ ಅಲ್ಲಿ ಸಾಫ್ಟ್ವೇರ್ ನ ನಾವು ಬಳಸೋದಿಲ್ಲ. ಹೇಳ್ಬೋದಷ್ಟೇ ಸಾಫ್ಟ್ವೇರ್ ಇದೆ. ದೇರ್ ಆರ್ ಸಮ್ ಆಫ್ ದಿ ಸಾಫ್ಟ್ವೇರ್ಸ್ to make the scheduling or the analysis of the network analysis or for the scheduling. And also this analysis of the CPM and PERT techniques are useful, or the bar chart is also very useful to identify the early completion of the project. ಎಷ್ಟು ದಿನದಲ್ಲಿ ಬೇಗ ಕಂಪ್ಲೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ತೀರ್ಮಾನ ಮಾಡ್ಲಿಕ್ಕೆ ಈ ಒಂದು ಅನಾಲಿಸಿಸ್ ನ ನಾವು ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬಹುದು. ಸೊ ಅದರಿಂದ ಸೆಕೆಂಡ್ ಯೂನಿಟ್ ಅಲ್ಲಿ ಏನಿಲ್ಲ, ಪ್ಲಾನಿಂಗ್ ಅಂಡ್ ಶೆಡ್ಯೂಲಿಂಗ್. ಪ್ಲಾನಿಂಗ್ ಅಂತ ಅಂದ್ರೆ ಪ್ಲಾನಿಂಗ್ ಫಾರ್ ದಿ ರಿಸೋರ್ಸಸ್, so various resources involved in the project. And scheduling anta andre then whatever resources planned, that will be scheduled yavaga beku anta heli, when the materials, either it is a material scheduling or labor scheduling, or otherwise it's a finance scheduling, or otherwise time scheduling, so quality scheduling, whatever it may be, it's a type of scheduling. Based on the type of scheduling, then we have to express the scheduling using some techniques called bar chart, CPM and PERT.
ಸೊ ದಿಸ್ ಆರ್ ದಿ ವೇರಿಯಸ್ ಟೆಕ್ನಿಕ್ಸ್. ಇಷ್ಟೇ, ಇನ್ನೇನಿಲ್ಲ. ಈ ಯೂನಿಟ್ ಅಲ್ಲಿ ಎರಡೇ ಟಾಪಿಕ್ ಇರೋದು, ಪ್ಲಾನಿಂಗ್ ಅಂಡ್ ಶೆಡ್ಯೂಲಿಂಗ್. ಶೆಡ್ಯೂಲಿಂಗ್ ಗೆ ಬಾರ್ ಚಾರ್ಟ್ ಮತ್ತೆ CPM PERT ಬಳಸ್ತೀವಿ ಅನ್ನೋದು ಗೊತ್ತಿರ್ಬೋದು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇದು ಮ್ಯಾನ್ಯುಯಲ್ ಮೆಥಡ್. ಸೊ CPM ಅಂದ್ಬಿಟ್ಟು ಅನಾಲಿಸಿಸ್ ಮಾಡ್ತೀವಿ. ನಿಮ್ಮಲ್ಲಿ ಸಮ್ ಎಕ್ಸಾಂಪಲ್ಸ್ ಎಕ್ಸರ್ಸೈಸಸ್ ಇರುತ್ತೆ, ಬಟ್ ಸಾಫ್ಟ್ವೇರ್ಸ್ ಕೂಡ ಬಳಸಬಹುದು. ಅಂದ್ರೆ ಸಾಫ್ಟ್ವೇರ್ಸ್ ಲೆವೆಲ್ ಅಲ್ಲಿ ನಾವು ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಹೋಗಲ್ಲ, ಸೊ ಬೇಕು ಆಗಿಲ್ಲ ನಿಮ್ಗೆ, ಬಟ್ ಇದೆ ಅಂತ ಹೇಳ್ಬೋದು ಅಷ್ಟೇ. ಎಕ್ಸಾಮಿನೇಷನ್ ಹೈಯರ್ ಲೆವೆಲ್ಗೆ ಹೋದಾಗ ನೀವು ತಿಳ್ಕೊಬಹುದು. ಸೊ ಇಲ್ಲಿ ಏನ್ ತಿಳ್ಕೊಂತೀವಿ ಕೊನೆಗೆ ಫೈನಲ್ ಆಗಿ ಒಂದು ಓದೋದ್ರಿಂದ ಅಂತಂದ್ರೆ, ಸೊ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್ ನ ಎಲ್ಲೂ ಕೂಡ ನಾವು ದುಡ್ಡನ್ನ ವೇಸ್ಟ್ ಮಾಡಂಗಿಲ್ಲ, ಮೆಟೀರಿಯಲ್ ನ ವೇಸ್ಟ್ ಮಾಡಂಗಿಲ್ಲ, ಲೇಬರ್ ನ ವೇಸ್ಟ್ ಮಾಡೋದ್ರೆ ಫೈನಾನ್ಷಿಯಲಿ ಎಕಾನಮಿ ಅಚೀವ್ ಮಾಡಬಹುದು, ಅಂದ್ರೆ ಹಣ ಉಳಿಸಬಹುದು. ನಮ್ ಮೇಜರ್ ಮೋಟೋ ಇಸ್ ಟು ಮೇಕ್ ಪ್ರಾಫಿಟ್. ನಾವು ದುಡ್ಡನ್ನು ಉಳಿಸಬೇಕು, ಬಿಸ್ನೆಸ್ ಅಲ್ಲಿ ಇದೀವಿ ನಾವು. ಬಿಕಾಸ್ ಯಾರಿಗೂ ಇಲ್ಲ, ಜಾಸ್ತಿ ಮಾಡಿದ್ರೆ ನಮಗ್ ಲಾಸ್ ಆಗುತ್ತೆ, ಓನರ್ ಬರ್ಡನ್ ಆಗುತ್ತೆ. ಓನರ್ಗೂ ಲಾಸು, ನನಗೂ ಲಾಸು. ನಾನೇ ಕಾಂಟ್ರಾಕ್ಟರ್ ಆದ್ರೂ ನನಗ್ ಲಾಸು, ಓನರ್ ಆದ್ರೂ ಅದಕ್ಕೂ ಲಾಸು, ನನಗೂ ಲಾಸು. ಸೊ ಇಲ್ಲ ಅಂತ ಆದ್ರೆ ಓನರ್ ಕೊಡ್ಲಿಲ್ಲ ಅಂದ್ರೆ ಜಗಳ ಆಗತ್ತೆ. ಸೊ ನಾವು ಖರ್ಚು ಮಾಡಿದ್ರು ನೀವು ಕೊಡ್ಲಿಲ್ಲ ಅಂತ. ದೇರ್ಫೋರ್, so whatever the money which is decided, or what is the cost of the project which is decided in forehand, so before start up the project, that should be that should not be violated. The project should be executed within the time and also within the stipulated money. ಏನ್ ನಾವು ಅನ್ಕೊಂಡಿದ್ವಿ ಅಸೈನ್ಡ್ ಮನಿ ಏನಿದೆ, ದುಡ್ಡು ಏನಿದೆ, ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಏನಿದೆ, ಅದ್ರೊಳಗನೆ ಕಂಪ್ಲೀಟ್ ಮಾಡ್ಬೇಕು. Therefore, for that purpose we have to use the resources very effectively. ದಟ್ ಈಸ್ ದ ಪ್ರಾಜೆಕ್ಟ್ ಔಟ್ಕಮ್. ಅದನ್ನ ಕಲ್ತಂಗ ಆಗುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಓದೋದ್ರಿಂದ ನಮ್ಗೆ. ಸೊ ಹಂಗಾಗಿ ಇದನ್ನ ನಾವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋದನ್ನ ಕಲ್ತ್ಕೊಂತೀವಿ. ಇದ್ರಲ್ಲಿ ಏನ್ ಕಲ್ತ್ಕೋಬೋದಪ್ಪ ಈ ಓದೋದ್ರಿಂದ ಅಂತಂದ್ರೆ, ನಾವು ವೇಸ್ಟ್ ಆಗೋದ್ ರೀತಿ, ದುಡ್ಡೇ ವೇಸ್ಟ್ ಆಗ್ಬಾರ್ದು, ಟೈಮು ವೇಸ್ಟ್ ಆಗ್ಬಾರ್ದು, ನಮ್ಗೆ ಏನು ಸಂಪನ್ಮೂಲಗಳಿದೆ ಅದು ವೇಸ್ಟ್ ಆಗ್ಬಾರ್ದು ಅನ್ನೋದನ್ನ ನಾವು ಚೆನ್ನಾಗಿ ಕಲ್ತ್ಕೊಂತೀವಿ, ಬಳಕೆ ಮಾಡೋದನ್ನ ಕಲ್ತ್ಕೊಂತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಹೇಳುತ್ತೆ. ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ನಾನು ಆಗ್ಲೇ ಮಾತಾಡ್ದಂಗೆ, ಸೊ ವೆರಿ ಇಂಪಾರ್ಟೆಂಟ್ ರಿಸೋರ್ಸಸ್ the time and quality, quality, cost of the project. So ಇವೇ ಇಂಪಾರ್ಟೆಂಟ್. ಸೊ ನಾವ್ ಆಗ್ಲೇ ಹೇಳ್ತೀವಿ, ಟೋಟಲ್ ಆಗಿ ನೋಡಪ್ಪ, ಪ್ರಾಜೆಕ್ಟ್ ಅಂದ ತಕ್ಷಣ ಎಷ್ಟು ರೂಪಾಯಿ ಮನೆ ಕಟ್ಟಿದ್ರೆ, ಎಷ್ಟು ನಿಮ್ ಮನೆ ಕಟ್ಟೋದು ಎಷ್ಟು ರೂಪಾಯಿ, ಎಷ್ಟು ಕಾಸ್ಟು, ಎಷ್ಟು ಬಡ್ಜೆಟ್ ಅಂತ ಕೇಳ್ತಾರೆ. ಅವ್ರು ಕೇಳ್ತಿರೋದು ಫಸ್ಟ್ ಕೇಳದೆ ಎಷ್ಟು ಬಡ್ಜೆಟ್ ಅಂತ. ನೀವು ಎಷ್ಟು 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ತಾ ಇದ್ದೀರಾ, 20 ಲಕ್ಷ ಖರ್ಚು ಮಾಡಿ ಮನೆ ಕಟ್ತಿದ್ದೀರಾ, 50 ಲಕ್ಷ ಮಾಡಿದೀರಾ, ವಾಟ್ ಇಸ್ ದ ಕಾಸ್ಟ್ ಆಫ್ ಯುವರ್ ಪ್ರಾಜೆಕ್ಟ್ ಅಂತಾರೆ. ಫಸ್ಟ್ ಯಾರಾದ್ರೂ ನೀವು ಪ್ರಾಜೆಕ್ಟ್ ಮಾಡ್ತಿದೀನಿ ಅಂದ್ರೆ ಫಸ್ಟ್ ಕೇಳೋ ಪ್ರಶ್ನೆನೇ ಕಾಸ್ಟ್, ಎಷ್ಟು ರೂಪಾಯಿಂದು ಅಂತ ಹೇಳಿ. ಹಂಗಾಗಿ ದ ಕಾಸ್ಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದು ಕಾಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ, ಕಾಸ್ಟ್ 2 ತರ. ಸೊ ಬಿಫೋರ್ ಕನ್ಸ್ಟ್ರಕ್ಷನ್, ಆಫ್ಟರ್ ಕನ್ಸ್ಟ್ರಕ್ಷನ್. ಬಿಫೋರ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು, ಕಾಸ್ಟ್ ಎಸ್ಟಿಮೇಟ್ ಮಾಡೋದ್ರಿಂದ ನಮಗೆ ಗೊತ್ತಾಗತ್ತೆ ಕಾಸ್ಟ್ ಎಷ್ಟಾಗತ್ತೆ, ಇದ್ರದ್ದು ಈ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗತ್ತೆ ಅಂತ. ಎಕ್ಸಿಕ್ಯೂಟ್ ಆದ್ಮೇಲೆ ಏನ್ ಗೊತ್ತಾಯ್ತು, ಎಸ್ಟಿಮೇಟ್ ಪ್ರಕಾರನೇ ಕೆಲಸ ಆಯ್ತೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಅದರಿಂದ ಉಳಿತೋ, ಇನ್ನು ಉಳ್ಕೊಂತ ಎಸ್ಟಿಮೇಟ್ ಅಮೌಂಟ್ ಗಿಂತ ಇನ್ನು ಉಳಿತೋ, ಇಲ್ಲ ಎಸ್ಟಿಮೇಟ್ ಅಮೌಂಟ್ ಗೆ ಸರಿಯಾಗಿ ಖರ್ಚಾಯ್ತೋ, ಇಲ್ಲ ಎಸ್ಟಿಮೇಟ್ ಅಮೌಂಟ್ ಗಿನ್ನ ಜಾಸ್ತಿ ಆಯ್ತು ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಫೀಡ್ಬ್ಯಾಕ್. ಆಮೇಲೆ ಆಫ್ಟರ್ ಕನ್ಸ್ಟ್ರಕ್ಷನ್. ಬಟ್ ನಾವು ಪ್ಲಾನಿಂಗ್ ಮಾಡ್ಕೊಳ್ಳೋದು ಯಾಕೆ ಅಂತ ಅಂದ್ರೆ, ಎಸ್ಟಿಮೇಟೆಡ್ ಅಮೌಂಟ್ ಏನಿದೆ ಅಷ್ಟೊಳಗಡೆ ಕೆಲಸ ಮಾಡ್ಬೇಕು ಅಂತ. ಲಾಸ್ ಆಗ್ಲೂಬಾರ್ದು, ಜಾಸ್ತಿನೂ ಹೋಗ್ಬಾರ್ದು ಪ್ರಾಜೆಕ್ಟ್ ಕಾಸ್ಟ್. ಸೊ ಅದಕ್ಕೆ ಪ್ಲಾನಿಂಗ್ ಬೇಕು. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಫೈನಾನ್ಸ್ ಪ್ಲಾನಿಂಗ್. ಸೊ ನಾವು ಟೈಮ್ ಅಷ್ಟೇ, ಟೈಮ್ ಅನ್ನ ವಿತಿನ್ ದ ಟೈಮ್ ಏನ್ ನಾವು ಟೈಮ್ ಅನ್ಕೊಂಡಿದೀವಿ ಆ ಟೈಮ್ ಅಲ್ಲೇನೆ ಪ್ರಾಜೆಕ್ಟ್ ನ, ಈಗ 6 ಮಂತ್ಸ್ ಅಂದ್ರೆ 6 ಮಂತ್ಸ್ ಅಲ್ಲೇ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು. ಅದು 8 ಮಂತ್ಸ್ ಅಂತ ಅಂದ್ರೆ ಏನ್ ಮೀನಿಂಗು, 2 ತಿಂಗಳು ಅಂದ್ರೆ 60 ದಿವಸ ಪ್ರಾಜೆಕ್ಟ್ ಡಿಲೇ ಆಯ್ತು. ಡಿಲೇ ಆಗಿರೋದ್ರಿಂದ ಯಾರಿಗ್ ಲಾಸ್ ಆಯ್ತದೆ, ಓನರ್ ಲಾಸ್ ಆಗ್ತದೆ. ಈಗ ಕಮರ್ಷಿಯಲ್ ಪ್ರಾಜೆಕ್ಟ್ ಆದ್ರೆ 2 ತಿಂಗಳು ಬಾಡಿಗೆ ಹೋಯ್ತಾ, ರೆಸಿಡೆನ್ಷಿಯಲ್ ಇದ್ರು 2 ತಿಂಗಳು ಬಾಡಿಗೆ ಹೋಯ್ತಾ, ಅವ್ನು ರೆಂಟ್ ಔಟ್ ಮಾಡ್ತಿದ್ನ, ಅದ್ ಲಾಸ್ ತಾನೆ. ಅದು ಅವಾಗ ಕಾಂಟ್ರಾಕ್ಟರ್ ಮೇಲೆ ಹಾಕ್ತಾರೆ, ನೀವು ನೋಡಪ್ಪ ನೀನ್ 2 ತಿಂಗಳು ಒಪ್ಕೊಂಡಿದ್ದೆ, 2 ತಿಂಗಳು ಲೇಟ್ ಆಗಿ ಕೊಟ್ಟೆ, 2 ತಿಂಗಳು ರೆಂಟ್ ಅನ್ನ ನೀನ್ ಕೊಡೋ ದುಡ್ಡಲ್ಲಿ ನಾನು ಇಟ್ಕೊಂತೀನಿ. ಆಗ ಲಾಸ್ ಆಗುತ್ತೆ. ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಅವನು ನಿನ್ಗೆ ಏನ್ ಪ್ರಾಫಿಟ್ ಬರುತ್ತೆ ಅದ್ರಲ್ಲಿ ಇಟ್ಕೊಂಡ್ ಕೊಡ್ತಾನೆ. ಸೊ ಅವಾಗ ಲಾಸ್ ಆಗುತ್ತೆ. ಅದರಿಂದ ಸೊ ಇಲ್ಲ ಅಂತ ಅಂದ್ರೆ, ಈಗ ಪಬ್ಲಿಕ್ ಯಾವ್ದೋ ಬ್ರಿಡ್ಜ್ ವರ್ಕ್ ಮಾಡ್ತಿರ್ತಾನೆ, ರಸ್ತೆ ಗವರ್ನಮೆಂಟ್ ಟೆಂಡರ್ ತಗೊಂಡಿರ್ತಾನೆ, ರಸ್ತೆ ಬಳಸಕ್ ಆಗಲ್ಲ ಬ್ರಿಡ್ಜ್ ಥ್ರೂ ಆಗದೆ, ಅದು 100 ಡೇಸ್ ಪ್ರಾಜೆಕ್ಟ್ ಇರುತ್ತೆ. 100 ಡೇಸ್ ನ 200 ಡೇಸ್ ಮಾಡಿದ್ರೆ ಜನಗಳಿಗೆ ಇನ್ಕನ್ವೀನಿಯಂಟ್ ಆಗುತ್ತೆ, ರಸ್ತೆ ಬಳಸಕ್ಕೆ ಆಗಲ್ಲ, ತೊಂದರೆ ಆಗುತ್ತೆ, ದುಡ್ಡು ಹೋಗ್ಲಿ ತೊಂದರೆ ಆಗುತ್ತೆ. Therefore, it's very inconvenient. Therefore, the time is very, very important. So, time within time alle ಮಾಡಬೇಕು. ಏನು ಒಪ್ಕೊಂಡಿದೀವಿ ಆ ಟೈಮ್ ಅಲ್ಲೇ ಮಾಡಬೇಕು. And quality is also good. Quality ನ ಏನು ಅಶ್ಯೂರ್ ಮಾಡಿದೀವಿ ಆ ಕ್ವಾಲಿಟಿನ ನಾವು ಮೇಂಟೈನ್ ಮಾಡಬೇಕು. That is the motto in the project. The project ಅಲ್ಲೇ actually ನಮ್ದು ಏನಪ್ಪಾ ಅಂತ ಅಂದ್ರೆ, the finance is very important. So, whatever cost of the project is estimated before start up the project, that will be, project should be executed as per the estimated cost. So within that, so time, and also we have to bound with the time, because whatever time estimated for the project, project should be completed within the time. Either it is 6 months, 1 year, 2 years, 3 years, 4 years, like.
ಸೊ ಕ್ವಾಲಿಟಿ ಅಶ್ಯೂರೆನ್ಸ್ ಆಲ್ಸೋ ಹ್ಯಾವ್ ಟು ಮೇಕ್ ಎ ಕ್ವಾಲಿಟಿ ಅಶ್ಯೂರೆನ್ಸ್. ಕ್ವಾಲಿಟಿ ಆಲ್ಸೋ ಶುಡ್ ಬಿ ಮೇಂಟೈನ್. ನಾವು ಅರ್ಜೆನ್ಸಿ ಇದೆ ಅಂತ ಹೇಳಿ ಹೆಂಗೋ ಕೆಲಸ ಮಾಡಿ ಯಾವ ತರನೂ ಮಾಡಕ್ಕಾಗಲ್ಲ. ಸೊ ಅದರಿಂದ ಸೊ ಕ್ವಾಲಿಟಿ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್. ಸೊ ಐದರ್ ಇಟ್ ಇಸ್ ಅ ಕಾಂಕ್ರೀಟ್ ಆರ್ ಎ ಮೆಟೀರಿಯಲ್, ಇದರ್ ಸ್ಯಾಂಡ್, ಸ್ಟೀಲ್, ಸಿಮೆಂಟ್, ವಾಟ್ ಎವರ್ ಇಟ್ ಮೇ ಬಿ. ಯಾವ ತರದ ಸಿಮೆಂಟ್ ತರಬೇಕು ಅದೇ ತರದ್ ತರಬೇಕು. ಕ್ವಾಲಿಟಿ ಆಫ್ ಕಾಂಕ್ರೀಟ್ ಯಾವ ತರ ಮೇಂಟೈನ್ ಮಾಡಬೇಕು ಅದನ್ನೇ ಮೇಂಟೈನ್ ಮಾಡ್ಬೇಕು. ಸೊ ವರ್ಕ್ಮ್ಯಾನ್ಶಿಪ್ ಹೆಂಗಿರ್ಬೇಕು ಆ ತರನೇ ಮೇಂಟೈನ್ ಮಾಡ್ಬೇಕು. ನನ್ಗೆ ಅರ್ಜೆನ್ಸಿ ಇದೆ ಅಂತ ಹೇಳಿ ನಾನು ಮಾಡಕ್ ಆಗಲ್ಲ, ಬೇಗ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಕ್ವಾಲಿಟಿನೂ ಹಾಳು ಮಾಡೋದಿಲ್ಲ. ಕ್ವಾಲಿಟಿ ಶುಡ್ ಬಿ ಎಕ್ಸಲೆಂಟ್. ಸೊ ಅದರಿಂದ ಸೊ ಇದು ಪ್ರಾಜೆಕ್ಟ್ ಅಂತ ಅಂದ ತಕ್ಷಣ ನಮ್ಗೆ ಫೈನಾನ್ಸು, ಹಣದಲ್ಲಿ ನಾವು ನೋಡ್ತೀವಿ. ಹಣ ಅಂದ್ರೆ ಅಷ್ಟೊಳಗಡೆ ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೆ ಪ್ಲಾನಿಂಗ್ ಯಾಕೆ ಬೇಕು ಅನ್ನೋದಕ್ಕೆ ನಾನು ಹೇಳ್ತಿರೋದು. ಪ್ಲಾನಿಂಗ್ ಯಾಕೆ ಬೇಕಪ್ಪ ಅಂತ ಅಂದ್ರೆ ನಾವು ಎಷ್ಟು ಹಣ ಇಟ್ಕೊಂಡಿದೀವಿ, ಎಷ್ಟು ಕಾಸ್ಟ್ ಮಾಡಿದೀವಿ, ಎಷ್ಟು ಎಸ್ಟಿಮೇಟ್ ಮಾಡಿದ್ವಿ ಅಷ್ಟೊಳಗಡೆ ಮುಗಿಸ್ಬೇಕು. ಎಷ್ಟು ಟೈಮ್ ಅನ್ನ ಎಸ್ಟಿಮೇಟ್ ಮಾಡಿದ್ವಿ ಅಷ್ಟೊಳಗಡೆ ಮುಗಿಸ್ಬೇಕು. ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ದಟ್ ಇಸ್ ದ ಮೋಟ್ ಆಫ್ ದಿ ಪ್ರಾಜೆಕ್ಟ್. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಪ್ರಾಜೆಕ್ಟ್. ನೆಕ್ಸ್ಟ್ ಪ್ರಾಜೆಕ್ಟ್ ನಾವು ಜನರಲ್ ಆಗಿ ನಾವು ಮಾತಾಡ್ದಂಗೆ ಸೊ ವೇರಿಯಸ್ ಸ್ಟೇಜಸ್ ಇನ್ವಾಲ್ವ್ ಅಂತ ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್, ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಏನು ಜನರಲ್ ಆಗಿ ಪ್ರಾಜೆಕ್ಟ್ ಸ್ಟೇಜಸ್ ನಾವು ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಅಂತಂದ್ರೆ ಫ್ರಮ್ ಐಡಿಯಾ, ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂತಂದ್ರೆ ರಿಯಾಲಿಟಿ. ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದು ರಿಯಾಲಿಟಿ ಬಂದ್ಬಿಡುತ್ತೆ, ಫಿಸಿಕಲ್ ಸ್ಟ್ರಕ್ಚರ್ ಆಗುತ್ತೆ. ನೆಕ್ಸ್ಟ್ ಇನ್ಸ್ ಓನ್ಲಿ ಮೇಂಟೆನೆನ್ಸ್. ಸೊ ದೇರ್ಫೋರ್ ದ ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ 3 ಸ್ಟೇಜ್ಗಳು ಮಾಡ್ಕೊಂಡಿದ್ದೀವಿ. ಪ್ರೀ ಕನ್ಸ್ಟ್ರಕ್ಷನ್ ಐಡಿಯಾ ಜನರೇಷನ್, ದಟ್ ಈಸ್ ಅಟ್ ದಿ ಎಂಡ್ ಆಫ್ ದಿ ಕನ್ಸ್ಟ್ರಕ್ಷನ್ ವಿ ವಿಲ್ ಹ್ಯಾವ್ ದ ಫಿಸಿಕಲ್ ಸ್ಟ್ರಕ್ಚರ್. ಸೊ ಅದನ್ನ ರಿಯಾಲಿಟಿಗೆ ತಗೊಂಡೋಗ್ತೀವಿ. ಇದು ಸ್ಟೇಜಸ್. ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್, ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂತ ಹೇಳ್ತೀವಿ. ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಮೇಂಟೆನೆನ್ಸ್ ಅಷ್ಟೇ, ಬೇರೆ ಏನಿಲ್ಲ. ಇದರಲ್ಲಿ 5 ಇಂಪಾರ್ಟೆಂಟ್ ಫೇಸಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಲೈಫ್ ಸೈಕಲ್. ಕನ್ಸ್ಟ್ರಕ್ಷನ್ ಸ್ಟೇಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಮತ್ತೆ ಲೈಫ್ ಸೈಕಲ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಲೈಫ್ ಸೈಕಲ್ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ಒಂದು ಸೈಕಲ್ ಅಂತ ಅನ್ಕೊಂಡ್ರೆ, ನಾವು ಐಡಿಯಾ ಟು ಇಂಪ್ಲಿಮೆಂಟೇಶನ್ ಒಂದು ಸೈಕಲ್ ಅಂತ ಅನ್ಕೊಂಡ್ರೆ, ಆ ಸೈಕಲ್ ಅಲ್ಲಿ ಯಾವ ಹಂತಗಳು ಬರುತ್ತಪ್ಪ ಅಂತಂದ್ರೆ 5 ಹಂತಗಳು ಬರುತ್ತೆ ಅಂತ ಮಾತಾಡಿದ್ವಿ ಲಾಸ್ಟ್ ಇಂಟ್ರೊಡಕ್ಟರಿ ಚಾಪ್ಟರ್ ಯೂನಿಟ್ 1 ಅಲ್ಲಿ. ಏನೇನ್ ಬರುತ್ತೆ? ಸೊ ಇನಿಷಿಯಲೈಸೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಮಾನಿಟರಿಂಗ್ ಅಂಡ್ ಕಂಟ್ರೋಲ್. ಸೊ ಇದನ್ನ ಬಗ್ಗೆ ನಾವು ಮಾತಾಡ್ತೀವಿ. ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಷ್ಟೇ, ಬೇರೆ ಏನೇ. ಸೊ ಇದ್ರ ಬಗ್ಗೆ 5 ಸ್ಟೇಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದರಲ್ಲಿ ಇನಿಷಿಯಲೈಸೇಷನ್ ಬಗ್ಗೆ ನಾವು ಮಾತಾಡಿದ್ವಿ. ಪ್ರಾಜೆಕ್ಟ್ ನ ಇನಿಷಿಯೇಟ್ ಮಾಡಕ್ಕೆ ನಾವು ಪ್ಲಾನಿಂಗ್ ಲೆವೆಲ್ ಅಂತ ಅಂದ್ರೆ ಏನು, ಪ್ಲಾನಿಂಗ್, ಡಿಸೈನ್, ಎಸ್ಟಿಮೇಟ್ ವೆರಿ ಇಂಪಾರ್ಟೆಂಟ್. ಸೊ ಐಡಿಯಾ ಇರುತ್ತೆ ಓನರ್ಗೆ, ಅವ್ನ ಕೈಲಿ ಮಾಡ್ಕೊಳಕ್ ಆಗಲ್ಲ. ಅದರಿಂದ ಅವನು ಹಿ ವಿಲ್ ಹೈರ್ ದ ಕನ್ಸಲ್ಟೆಂಟ್. ಸಪೋಸ್ ಇಫ್ ಇಸ್ ನಾಟ್ ಅನ್ ಇಂಜಿನಿಯರ್, ಓನರ್ ಇಸ್ ನಾಟ್ ಅನ್ ಇಂಜಿನಿಯರ್, ದೆನ್ ಯು ವಿಲ್ ಅಪಾಯಿಂಟ್ ಅನ್ ಕನ್ಸಲ್ಟೆಂಟ್. ಸೊ ಅವ್ನು ಹೇಳ್ತಾನೆ, ನನ್ಗೆ ಐಡಿಯಾ ಇದೆಯಪ್ಪ, ನನ್ಗೆ ಐಡಿಯಾ ಇರೋದನ್ನ ನೀವು ಡ್ರಾ ಮಾಡ್ರಿ ಅಂತ. ಅದನ್ನು ವಿತ್ ಕನ್ಸಲ್ಟೆಂಟ್ ವಿಲ್ ಡೂ, ಯು ಬ್ರಿಂಗ್ ಇನ್ ಟು ಇನ್ ದಿ ಫಾರ್ಮ್ ಆಫ್ ಎ ಡ್ರಾಯಿಂಗ್ಸ್. ಸೊ ಅವ್ನ ಐಡಿಯಾ ಏನಿದೆ ಅದನ್ನ ಜನರೇಟ್ ಮಾಡ್ತಾರ. ಸೊ ಅದೇ ತರ ಡ್ರಾಯಿಂಗ್ಸ್, ಡಿಸೈನ್ಸ್, ಎಸ್ಟಿಮೇಟ್ಸ್ ಎಲ್ಲ ಕನ್ಸಲ್ಟೆಂಟ್ ತಯಾರು ಮಾಡ್ತಾನೆ. ಸಪೋಸ್ ಇಫ್ ದ ಓನರ್ ಹಿಮ್ಸೆಲ್ಫ್ ಇಸ್ ಅನ್ ಇಂಜಿನಿಯರ್, ಹಿ ವಿಲ್ ಡೂ ಇಟ್ಸ್ ಆನ್ ಹಿಸ್ ಓನ್. ಸೊ ಅವನೇ ಮಾಡ್ಕೊಂತಾನೆ, ಅವನಿಗೆ ಬೇಕಾದ ಅವನೇ ಮಾಡ್ಕೊಂತಾನೆ. ಸೊ ಅದರಿಂದ ನಾವು ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಟೀಮ್ ಅಂತ ಕರೆಯೋದು. ನಾವು ಕಾಂಟ್ರಾಕ್ಟರ್ ಇಂಜಿನಿಯರ್ ಆಗಿದ್ದಾಗ ಅದು ಪ್ರೊಫೆಷನಲ್ ಟೀಮ್ ಆಗುತ್ತೆ. ಸೊ ಇಲ್ಲದೆ ಇದ್ರೆ ಕನ್ಸಲ್ಟೆಂಟ್ ನ ಹೈರ್ ಮಾಡ್ಕೋಬಹುದು. ಸೊ ಅದರಿಂದ ಇನಿಷಿಯಲೈಸೇಷನ್ ಬಗ್ಗೆ ನಾವು ಮಾತಾಡಿದೀವಿ. ಈಗ ಮಾತಾಡಕ್ಕಿರೋದು ಪ್ಲಾನಿಂಗ್. ಎಕ್ಸಿಕ್ಯೂಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಪ್ಲಾನಿಂಗ್ ಸೆಕೆಂಡ್ ಸ್ಟೇಜ್ ಇಸ್ ಪ್ಲಾನಿಂಗ್. ಆ ಪ್ಲಾನಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈ ಯೂನಿಟ್ ಅಲ್ಲಿ. ಸೊ ಪ್ಲಾನಿಂಗ್ ಬಿಫೋರ್ ಸ್ಟಾರ್ಟ್ ಆಫ್ ದ ಪ್ರಾಜೆಕ್ಟ್, ಅದು ಬಿಫೋರ್ ಸ್ಟಾರ್ಟ್ ಆಫ್ ದ ಪ್ರಾಜೆಕ್ಟ್ ಇಲ್ಲ ಆಫ್ಟರ್ ಕನ್ಸ್ಟ್ರಕ್ಷನ್ ಇಲ್ಲ. ಸೊ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲೇ ಇದೀವಿ ಇನ್ನು ನಾವು. ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಪ್ಲಾನಿಂಗ್ ಲೆವೆಲ್ ಅಲ್ಲಿ ಇದ್ದೀವಿ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಎಕ್ಸಿಕ್ಯೂಷನ್ ಮತ್ತೆ ನೋಡೋಣ. ಸೊ ಹಂಗಾಗಿ ಪ್ಲಾನಿಂಗ್ ಅಂದ್ರೆ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಡಿಸೈಡಿಂಗ್ ಬಿಫೋರ್ ಹ್ಯಾಂಡ್ ಅಂತ. ಮೊದ್ಲೇ ನಾವು ತಿಳ್ಕೊಳ್ಳೋದು, ಮೊದ್ಲೇ ಇವತ್ತು ನಾಳೆಗೆ ಎಷ್ಟು ದುಡ್ಡು ಬೇಕಾಗುತ್ತೆ ನಮ್ ಕೆಲ್ಸಕ್ಕೆ, ನಾಳೆ ಏನ್ ಮೆಟೀರಿಯಲ್ ಬೇಕು, ಯಾವ ಲೇಬರ್ಗಳು ಬೇಕು, ಏನು ಅನ್ನೋದನ್ನ ವಿಲ್ ಕಾಲ್ ಇಟ್ ಆಸ್ ವಿ ಆರ್ ಡಿಸೈಡಿಂಗ್ ಟುಡೇ. ಇವತ್ತೇ ನಾವು ಕಂಡಿಡ್ಕೊಳ್ಳೋದು, ಅಥವಾ 1 ತಿಂಗಳು ಮುಂಚಿತವಾಗಿ ಕಂಡಿಡ್ಕೊಳ್ಳೋದು. ಅದನ್ನ ಬಿಫೋರ್ ಹ್ಯಾಂಡ್ ಅಂತ ಮೊದಲೇ ನಾವು ಕಂಡಿಡ್ಕೊಳ್ಳೋದಕ್ಕೆ ಪ್ಲಾನಿಂಗ್ ಅಂತೀವಿ ಅಷ್ಟೇ, ಬೇರೆ ಏನು ಇಲ್ಲ. ಸೊ ಯಾಕೆ ಪ್ಲಾನಿಂಗ್ ಇನ್ವಾಲ್ವ್ಸ್ ಏನಕ್ಕೆ ಮಾಡ್ತೀವಿ ಅಂತ ಅಂದ್ರೆ ಚಾಯ್ಸ್ ಆಫ್ ಟೆಕ್ನಾಲಜಿ, ಇದಕ್ಕಿಂತನೂ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಾ, ಹೆಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋದ್ರಿಂದ ಯೋಚನೆ ಮಾಡ್ಬೋದು. ಸೊ ವರ್ಕ್ ಟಾಸ್ಕ್ಸ್ ಅಂತಂದ್ರೆ ಕೆಲಸಗಳ ಬಗ್ಗೆ, ಯಾವ ಕೆಲಸನ ಯಾವ ತರ ಮಾಡ್ಬೋದು ಅನ್ನೋದು ಗೊತ್ತಿರ್ಬೋದು. ಸೊ ರಿಸೋರ್ಸಸ್, ಯಾವ ಮೆಟೀರಿಯಲ್ ಯಾವಾಗ ಬೇಕಾಗತ್ತೆ ಮತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ಕೆ ನಮ್ಗೆ ಪ್ಲಾನಿಂಗು ಬಹಳ ಅವಶ್ಯಕತೆ ಇದೆ. ಪ್ಲಾನಿಂಗ್ ಅಂದ್ರೆ ನಾಟ್ ಓನ್ಲಿ ದಟ್ ಡ್ರಾಯಿಂಗ್, ಪ್ರೆಸೆಂಟಿಂಗ್ ದ ಡ್ರಾಯಿಂಗ್. So it's a planning for the resources, deciding the resources required for the completion of the project or execution of the project beforehand. Once we take up the project, then we cannot do the planning. So whatever planning we are going to do before construction, so pre-construction stage alli ಏನು planning ಮಾಡಿದ್ವಿ, that will be the holds good in the course of construction. ಅದೇ ಪ್ರಕಾರನೇ ಹೋಗಬೇಕಾಗುತ್ತೆ.
ನಾವು ಮೊದಲು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಪ್ಲಾನ್ ಮಾಡ್ಕೊಂಡಿದೀವಿ, ಯಾವತ್ತೆ ಹಿಂಗ್ ಏನೇನ್ ಕೆಲಸ ಮಾಡ್ಬೇಕು ಅಂತ ಮಾಡ್ಕೊಂಡಿದೀವಿ, ಅದ್ರ ಪ್ರಕಾರನೇ ನಾವು ಮಾಡ್ಕೋಬೇಕಾಗತ್ತೆ. ಸೊ ಹಂಗಾಗಿ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ರಿಸೋರ್ಸಸ್ ಏನ್ ಬರುತ್ತೆ. ಸೊ ಗುಡ್ ಕನ್ಸ್ಟ್ರಕ್ಷನ್ ಪ್ಲಾನ್ ಇಸ್ ಎ ಬೇಸಿಸ್ ಫಾರ್ ದಿ ಡೆವಲಪಿಂಗ್ ಎ ಬಡ್ಜೆಟ್ ಅಂಡ್ ಶೆಡ್ಯೂಲ್ ಆಫ್ ವರ್ಕ್ಸ್. ಶೆಡ್ಯೂಲ್ ಫಾರ್ ದಿ ವರ್ಕ್ಸ್ ಅಂತ ಹೇಳಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಶೆಡ್ಯೂಲ್ ಅಂತ ಅಂದ್ರೆ ಏನೇನ್ ರಿಸೋರ್ಸಸ್ ಬರುತ್ತೋ ಅದನ್ನ ಪ್ಲಾನ್ ಮಾಡ್ಕೊಳ್ಳೋದು. ಶೆಡ್ಯೂಲಿಂಗ್ ಅಂದ್ರೆ ಪ್ರೆಸೆಂಟೇಶನ್ ಅಷ್ಟೇ, ಯಾವ್ದು ಬೇಕು ಅಂತ ಒಂದು ಪಟ್ಟಿ ಮಾಡೋದು, ಅದನ್ನ ಶೆಡ್ಯೂಲಿಂಗ್ ಅಂತ. ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ಇದೆ, ಬಾರ್ ಚಾರ್ಟ್, CPM, PERT, ಅದಕ್ಕೆ ಟೆಕ್ನಿಕ್ಸ್ ಇದೆ. ಸೊ ಅಷ್ಟೇ, ಬೇರೆ ಏನು ಇಲ್ಲ. ಸೊ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂತ ಅಂದ್ರೆ ವಿ ಆರ್ ಪ್ಲಾನಿಂಗ್ ಫಾರ್ ದಿ ರಿಸೋರ್ಸಸ್ ಆಫ್ ದಿ ವೇರಿಯಸ್ ರಿಸೋರ್ಸಸ್ ಆಫ್ ದಿ ಪ್ರಾಜೆಕ್ಟ್. ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂತ ಕರಿತೀವಿ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಪ್ಲಾನಿಂಗ್ ಫಾರ್ ದಿ ರಿಸೋರ್ಸಸ್ ಅಂದ್ರೆ ಏನು? ದುಡ್ಡು ಬೇಕಾಗತ್ತೆ ಪ್ರಾಜೆಕ್ಟ್ಗೆ, ಫೈನಾನ್ಸ್ ಪ್ಲಾನಿಂಗ್ ಅಂತೀವಿ ಅದನ್ನ. ಟೈಮ್ ಬೇಕಾಗತ್ತೆ, ಟೈಮ್ ಪ್ಲಾನಿಂಗ್ ಅಂತೀವಿ. ಮಿಷನರೀಸ್ ಬೇಕಾಗತ್ತೆ, ಮಿಷನರೀಸ್ ಪ್ಲಾನಿಂಗ್ ಅಂತೀವಿ. ಇದರಲ್ಲಿ ರಿಸೋರ್ಸಸ್ ಇವು ತಾನೇ ಬೇಕಿರೋದು ನಮ್ಗೆ ಒಂದು ಪ್ರಾಜೆಕ್ಟ್ ಮಾಡಕ್ಕೆ. ಸೊ ದುಡ್ಡು ಬೇಕು, ಟೈಮ್ ಬೇಕು. ಎಷ್ಟು ಕಾಲಾವಕಾಶ ಕೊಡಿ ಸರ್, ಒಂದೇ ದಿನದಲ್ಲಿ ಮಾಡಕ್ಕಾಗತ್ತ ನಮ್ಗೆ? ನೀವು ಅಸೈನ್ ಮಾಡಿಕೊಟ್ರೇನೆ ಮಾಡಲ್ಲ ಒಂದ್ ದಿನದಲ್ಲಿ. ಸರ್ ನಮ್ಗೆ ಒಂದ್ ವಾರ ಟೈಮ್ ಕೊಡಿ ಸರ್ ಅಂತೀವಿ. ಸೊ ಹಂಗಾಗಿ ಒಂದ್ ಪ್ರಾಜೆಕ್ಟ್ ಮಾಡ್ರಪ್ಪ ಅಂತಂದ್ರೆ, ಒಂದ್ ಮನೆ ಕಟ್ಕೊಡಿ ಅಂತಂದ್ರೆ ಒಂದ್ ತಿಂಗಳಲ್ಲಿ ಆಗತ್ತಾ? ಇಲ್ಲ. 2 ತಿಂಗಳಲ್ಲಿ ಆಗತ್ತಪ್ಪ? ಇಲ್ಲ. ಬಿಕಾಸ್ ವಿ ಹ್ಯಾವ್ ಟು ವರ್ಕ್ಔಟ್. 2 ತಿಂಗಳಲ್ಲಿ ಆಗತ್ತಾ? 1 ತಿಂಗಳಲ್ಲಿ ಆಗತ್ತಾ? ಸಿಸ್ಟಮ್ಯಾಟಿಕಲಿ, ಸೈಂಟಿಫಿಕಲಿ ವಿ ಹ್ಯಾವ್ ಟು ಪ್ರೂವ್ ಇಟ್. ಇಷ್ಟೇ ದಿನ ಬೇಕಾಗತ್ತೆ ಸರ್, ಎಕ್ಸಾಕ್ಟ್ ಆಗಿ ಇಷ್ಟು ದಿನದಲ್ಲಿ ನಾನು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಸುಮ್ನೆ ರ್ಯಾಂಡಮ್ ಆಗಿ ಹೇಳಕ್ ಆಗಲ್ಲ. ಅದರಿಂದ ಟೈಮ್ ಪ್ಲಾನಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಪ್ಲಾನಿಂಗು, ಟೈಮ್ ಪ್ಲಾನಿಂಗು, ಮಿಷನರೀಸ್ ಯಾವಾಗ ಬೇಕಾಗುತ್ತೆ ಅನ್ನೋದು ಪ್ಲಾನ್ ಮಾಡ್ಬೇಕು. ಮ್ಯಾನ್ ಪವರ್ ಪ್ಲಾನಿಂಗ್, ಯಾವತ್ ಲೇಬರ್ಸ್, ಇಂಜಿನಿಯರ್ಸ್ ಬೇಕಾ, ಇಲ್ಲ ಇಂಜಿನಿಯರ್ ಇದ್ರೆ ಯಾವ ತರ ಇಂಜಿನಿಯರ್ಗಳು ಬೇಕು, ಇಲ್ಲ ನಮ್ಗೆ ಯಾವ ತರ ಆರ್ಕಿಟೆಕ್ಟ್ ಬೇಕಾ ಒಂದು ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ, ಇಲ್ಲ ಅಂತಂದ್ರೆ ನಮ್ಗೆ ಲೇಬರ್ಸ್ ಅಲ್ಲಿ ಕೆಟಗರಿ ಮಾಡ್ಕೊಂತೀವಿ. ಯಾವ ಮೇಸನ್ಸ್, ಇಲ್ಲ ಅಂತಂದ್ರೆ ಎಲೆಕ್ಟ್ರಿಷಿಯನ್, ಪ್ಲಂಬರ್, ಯಾರು ಅವರು, ಕಾರ್ಪೆಂಟ್ರ, ಯಾರು ಬೇಕು, ಯಾರು ಎಷ್ಟು ಜನ ಬೇಕು, ಯಾವತ್ ಬೇಕು, ಅದನ್ನ ವಿಲ್ ಕಾಲ್ ಇಟ್ ಆಸ್ ಮ್ಯಾನ್ ಪವರ್ ಪ್ಲಾನಿಂಗ್. ಸೊ ಮೆಟೀರಿಯಲ್ ಪ್ಲಾನಿಂಗ್, ಮೆಟೀರಿಯಲ್ ಇಟ್ಟಿಗೆ ಬೇಕಾ, ಮರಳು ಬೇಕಾ, ಜಲ್ಲಿ ಬೇಕಾ, ಕಬ್ಬಣ ಬೇಕಾ, ಸಿಮೆಂಟ್ ಬೇಕಾ, ಏನ್ ಮೆಟೀರಿಯಲ್ ಗಳನ್ನ ನಾವು ಕನ್ಸ್ಟ್ರಕ್ಷನ್ ಬಳಸ್ತಾ ಇದ್ದೀವಿ ಅದು ಯಾವತ್ ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳೋದು. ದಟ್ ಇಸ್ ವಾಟ್ ಯು ಕಾಲ್ ಆಸ್ ಮೆಟೀರಿಯಲ್ ಪ್ಲಾನಿಂಗ್. ಅಂಡ್ ಆಲ್ಸೋ ಹ್ಯಾವ್ ಟು ಎನ್ಶೂರ್ ದ ಕ್ವಾಲಿಟಿ ಆಫ್ ದಿ ಪ್ರಾಜೆಕ್ಟ್. ಅದಕ್ಕೆ ಕ್ವಾಲಿಟಿ ಆಫ್ ದಿ ಪ್ರಾಜೆಕ್ಟ್ ಅಂತಂದ್ರೆ ಕ್ವಾಲಿಟಿ ಅಸೆಸ್ಮೆಂಟ್ ಅಂತ ಹೇಳೋದಿಲ್ಲ. M20 ಕಾಂಕ್ರೀಟ್ ಅಂದ್ರೆ M20 ಹಾಕ್ಬೇಕು, ಕಾಲಮ್ ಫುಟಿಂಗ್ ಗೆ M30 ಗ್ರೇಡ್ ಆಫ್ ಕಾಂಕ್ರೀಟ್ ನ ಬಳಸಬೇಕು ಅಂತ ಸ್ಪೆಸಿಫಿಕೇಶನ್ ಅಲ್ಲಿ ನಾವು ಡಿಸೈನ್ ಅಲ್ಲಿ ಡಿಸೈಡ್ ಮಾಡಿದೀವಿ. ಬೀಮ್ ಹಾಕ್ಬೇಕಾದ್ರೆ ಯಾವ್ದೋ RCC ಬೀಮ್, ಸ್ಲಾಬ್ ಹಾಕ್ಬೇಕಾದ್ರೆ M30 ಗ್ರೇಡ್ ಆಫ್ ಕಾಂಕ್ರೀಟ್ ನ ಬಳಸಬೇಕು ಅಂತ ಹೇಳಿದೀವಿ. ಅದೇ M30 ಗ್ರೇಡ್ ನ ಹಾಕ್ಬೇಕು. ಅದು ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಕ್ವಾಲಿಟಿ ಅಶ್ಯೂರೆನ್ಸ್. ಸುಮ್ನೆ ಯಾವ್ದೋ ಒಂದು M20 ಕಾಂಕ್ರೀಟ್ ಹಾಕ್ಬಿಡೋದಲ್ಲ, ಆಗ ಸ್ಟ್ರೆಂತ್ ಹೋಗುತ್ತೆ, ಸ್ಟ್ರಕ್ಚರ್ ಫೇಲ್ ಆಗುತ್ತೆ. ಅದರಿಂದ ಕ್ವಾಲಿಟಿ ಅಶ್ಯೂರೆನ್ಸ್ ಕೂಡ ಇರ್ಬೇಕು ನಮ್ಗೆ. ಅದರಿಂದ ಪ್ಲಾನಿಂಗ್ ಆಫ್ ದಿ ರಿಸೋರ್ಸಸ್ ಅಂದ್ರೆ ಏನು? ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇರ್ಬೋದು, ಅಷ್ಟೊಳಗಡೆ ಕೆಲಸ ಮಾಡ್ಬೇಕು. ಟೈಮ್ ಇಷ್ಟೊಳಗಡೆ ಕೆಲಸ ಕಂಪ್ಲೀಟ್ ಮಾಡ್ಬೇಕು. ಮಿಷನರೀಸ್ ಯಾವಾಗ ಬೇಕು ಅನ್ನೋದು ಪ್ಲಾನ್ ಮಾಡ್ಬೇಕು. ಮ್ಯಾನ್ ಪವರ್ ಯಾವಾಗ ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಬೇಕು. ಮೆಟೀರಿಯಲ್ಸ್ ಯಾವಾಗ ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಬೇಕು. ಕ್ವಾಲಿಟಿ ಅಶ್ಯೂರೆನ್ಸ್ ಇರ್ಬೇಕು, ಕ್ವಾಲಿಟಿ ಮೇಂಟೆನೆನ್ಸ್. ದಿಸ್ ಆರ್ ಆಲ್ ವಿ ಹ್ಯಾವ್ ಟು ಪ್ಲಾನ್ ಫಾರ್ ಎವ್ರಿಥಿಂಗ್. ಅದನ್ನ ವಿಲ್ ಕಾಲ್ ಇಟ್ ಆಸ್ ಪ್ಲಾನಿಂಗ್ ಫಾರ್ ದಿ ರಿಸೋರ್ಸಸ್. ಇದನ್ನ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನೋದು. ಇನ್ನೇನಿದೆ ಇಲ್ಲಿ? ಇನ್ನೇನ್ ಪ್ಲಾನ್ ಮಾಡಕ್ಕಿದೆ? ಪ್ಲಾನ್ ಮಾಡಕ್ಕಿರೋದು ಎಲ್ಲ ಇವೆ ಈ ರಿಸೋರ್ಸಸ್ ಅನ್ನ ಪ್ಲಾನ್ ಮಾಡಕ್ಕೆ ಇರೋದನ್ನ ನಾವು ಪ್ಲಾನಿಂಗ್ ಅಂತ ಹೇಳ್ತೀವಿ ಅಷ್ಟೇ. ರಿಸೋರ್ಸ್ ಪ್ಲಾನಿಂಗ್ ಅಥವಾ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ಈ ಪ್ರಾಜೆಕ್ಟ್ ಪ್ಲಾನಿಂಗ್ ನ ಈಗ ದುಡ್ಡು ಯಾವಾಗ ಎಷ್ಟು ಬೇಕು ಅಂತ ಚೀಟಿ ಮಾಡಲ್ವಾ? ಆ ಚೀಟಿಗೆ ಇಂಥ ಇಷ್ಟು ದುಡ್ಡು ಬೇಕಾಗುತ್ತೆ ಈ ಪ್ರಾಜೆಕ್ಟ್ಗೆ ಅಂತ ಚೀಟಿ ಮಾಡಲ್ವಾ? ಅದನ್ನ ವಿಲ್ ಕಾಲ್ ಇಟ್ ಶೆಡ್ಯೂಲಿಂಗ್. ಆ ಶೆಡ್ಯೂಲಿಂಗ್ ಅಲ್ಲಿ ಐದರ್ ವಿ ಆರ್ ಯೂಸಿಂಗ್ ಬಾರ್ ಚಾರ್ಟ್ ಆರ್ PERT or CPM. ಅಷ್ಟೇ, ಇನ್ನೇನಿಲ್ಲ. ಪ್ರೆಸೆಂಟೇಶನ್ ಅಷ್ಟೇ ಇದ್ರ ಟಾಪಿಕ್, ಇನ್ನೇನು ಇಲ್ಲ ಈ ಟಾಪಿಕ್ ಅಲ್ಲಿ. ಸೊ ಇದನ್ನ ನಾವು ಹೆಂಗ್ ಮಾಡೋದು ಅಂತ ಬಗ್ಗೆ ಆಬ್ಜೆಕ್ಟಿವ್ಸ್ ಯಾಕೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕೆ ಮಾಡ್ಬೇಕು ಅಂತ ಅಂದ್ರೆ ನಾವು ಇದರಲ್ಲಿ ದುಡ್ಡು ಉಳಿಸ್ಬೇಕಲ್ಲಪ್ಪ, ದುಡ್ಡು ಬೇಕಲ್ಲ ನಮ್ಗೆ. ನಮ್ದು ಎಷ್ಟು ಕೊಟ್ಟಿರೋ ದುಡ್ಡನ್ನ, ಈಗ 1 ಕೋಟಿ ಪ್ರಾಜೆಕ್ಟ್ ಅಂದ್ರೆ 1 ಕೋಟಿ ಒಳಗೆ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಜಾಸ್ತಿ ಮಾಡೋಂಗಿಲ್ವಲ್ಲ. ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು. ಈ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡ್ಬೇಕಲ್ಲ, ಅದಕ್ಕೆ ಪ್ಲಾನ್ ಮಾಡ್ಬೇಕು. ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಪ್ಲಾನ್ ಮಾಡ್ಬೇಕು. ಅಂದ್ರೆ ದಟ್ ಮೀನ್ಸ್ ಟು ಸೇ ದಟ್ main objective of the planning is to have the construction economically. We have to execute the construction economically in terms of money and time. So ದುಡ್ಡನ್ನು ಉಳಿಸ್ಬೇಕು. ಅಲ್ಟಿಮೇಟ್ ಆಗಿ ಫೈನಾನ್ಸ್ ದುಡ್ಡು. ಆ ದುಡ್ಡನ್ನು ಉಳಿಸ್ಕೊಂಡು ಎಷ್ಟು ಉಳಿಸಕ್ ಸಾಧ್ಯ ಇದೆ ಅಷ್ಟು ಉಳಿಸ್ಕೊಂಡು ಟೈಮ್ ಅಲ್ಲಿ, ಕರೆಕ್ಟ್ ಟೈಮ್ ಅಲ್ಲಿ ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಡ್ಬೇಕು. That is for that we have to, the main motto or objective of the planning, project planning is to achieve the economy in the construction, and also we have to complete the project within that time. ಅಷ್ಟೇ, ಟೈಮ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ದುಡ್ಡಲ್ಲಿ ಅಷ್ಟೇ ದುಡ್ಡಲ್ಲಿ ಕಂಪ್ಲೀಟ್ ಮಾಡಬೇಕು, ಅಥವಾ ಇನ್ನೂ ಕಡಿಮೆ ದುಡ್ಡಲ್ಲಿ ಕಂಪ್ಲೀಟ್ ಮಾಡಬೇಕು. ಅದನ್ನೇ ಮೇನ್ ಆಬ್ಜೆಕ್ಟಿವ್, ಉದ್ದೇಶ ಅಷ್ಟೇ ನಮ್ದು, ಬೇರೆ ಇನ್ನೇನಿಲ್ಲ. ಸೊ ಅದರಿಂದ ಎಫೆಕ್ಟಿವ್ ಪ್ಲಾನಿಂಗ್ ಅಲ್ಲಿ ನಾವು ಬೇರೆ ನಾವು ಮಾತಾಡ್ತಾ ಹೋಗ್ತೀವಿ. ಎಫೆಕ್ಟಿವ್ ಪ್ಲಾನಿಂಗ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಅಂತಂದ್ರೆ, ಎಫೆಕ್ಟಿವ್ ಪ್ಲಾನಿಂಗ್ ಅಲ್ಲಿ ತುಂಬಾ ಎಫೆಕ್ಟಿವ್ ಪ್ಲಾನಿಂಗ್ ಅಂದ್ರೆ ಹೆಂಗ್ ಮಾಡ್ಬೋದು, ಪ್ಲಾನಿಂಗ್ ನ ಹೆಂಗ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಾವು ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ಮತ್ತೆ ನಾವು ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮತ್ತೆ ಪ್ರೀ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಡಿಸೈನ್, ಪ್ರಾಪರ್ ಪ್ಲಾನ್ ಪಕ್ಕಾ ಇರಬೇಕು.
ಪ್ಲಾನ್ ಅಲ್ಲಿ ಯಾವ್ದು ಚೇಂಜಸ್ ಇರ್ಕೂಡ್ದು, ಪ್ಲಾನ್ ಅಲ್ಲಿ ಯಾವ್ದೇ ಕನ್ಫ್ಯೂಷನ್ಸ್ ಇರ್ಕೂಡ್ದು, ಆ ತರ ಪ್ಲಾನ್ ಇರ್ಬೇಕು, ಎಕ್ಸಾಕ್ಟ್ ಪ್ಲಾನ್ ಇರ್ಬೇಕು, ಅಥವಾ ಆಲ್ ದ ಡೀಟೇಲಿಂಗ್ ಶುಡ್ ಹ್ಯಾವ್ ಇನ್ ದಿ ಪ್ಲಾನ್. ಸೊ ಯಾವ್ದೋ ಒಂದು ಡೀಟೇಲಿಂಗ್ ಮಿಸ್ ಮಾಡಿರಬಾರ್ದು. ಮಿಸ್ ಮಾಡಿದ್ರೆ ಅದು ಮತ್ತೆ ಕಾಂಟ್ರಾಕ್ಟರ್ ಕಾಸ್ಟ್ ಜಾಸ್ತಿ ಮಾಡ್ತಾನೆ, ಸರ್ ಇದಿರ್ಲಿಲ್ಲ ಈಗ ಮಾಡಿದೀನಿ ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಅದರಿಂದ ಸೊ ಪ್ಲಾನಿಂಗ್ ಶುಡ್ ಬಿ ವೆರಿ, ಪ್ಲಾನಿಂಗ್ ಅಂತ ಅಂದ್ರೆ ಫ್ರಮ್ ದಿ ಐಡಿಯಾ ಜನರೇಷನ್ ಇಂದ ಪ್ಲಾನ್ ಮಾಡ್ತೀವಲ್ಲ ಅಲ್ಲಿಂದನೂ ಕೂಡ ನಾವು ಬಹಳ ಇಂಪಾರ್ಟೆಂಟ್. ಅದರಿಂದ ಸೊ ಡಿಸೈನ್, ಪ್ಲಾನಿಂಗ್, ಸೊ ಅಂಡ್ ಸ್ಪೆಸಿಫಿಕೇಶನ್ಸ್, ಎವ್ರಿಥಿಂಗ್ ಶುಡ್ ಬಿ ವೆರಿ ಪಕ್ಕಾ ಅಂತ ಅಂದ್ರೆ ಸೊ ಶುಡ್ ಬಿ ವೆರಿ ಟ್ರಾನ್ಸ್ಪರೆಂಟ್. ಸರ್ ನಮ್ಗೆ ಗೊತ್ತಿರ್ಬೇಕು ಚೆನ್ನಾಗಿ ಫೋರ್ ಹ್ಯಾಂಡ್. ನಮ್ಗೆ ಕೆಲಸ ತಗೊಳ್ಳುವಾಗ ನಮ್ ಕೈಗೆ ಶೀಟ್ ಕೊಟ್ರೆ, ಒಂದು ಡ್ರಾಯಿಂಗ್ ಕೊಟ್ರೆ, ಡ್ರಾಯಿಂಗ್ ಅಲ್ಲಿ ಯಾವ ತರ ಕರೆಕ್ಟ್ ಅಕ್ಯುರೇಟ್ ಡ್ರಾಯಿಂಗ್ಸ್ ಇರ್ಬೇಕು, ಎಕ್ಸಿಕ್ಯೂಷನ್ ಲೆವೆಲ್ಗೆ ಇರ್ಬೇಕು ಆ ಡ್ರಾಯಿಂಗ್, ಡಿಸೈನ್ಸ್ ಪಕ್ಕಾ ಇರ್ಬೇಕು, ಯಾವ ಸ್ಟೀಲ್ ನ ಯಾವ ಸೆಕ್ಷನ್ ನ ಎಷ್ಟು ಹಾಕ್ಬೇಕು, ಯಾವ ಸ್ಟೀಲ್ ನ ಬಳಸಬೇಕು, ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ಇರ್ಬೋದು, ಗ್ರೇಡ್ ಆಫ್ ಸ್ಟೀಲ್ ಇರ್ಬೋದು, ಗ್ರೇಡ್ ಆಫ್ ಸಿಮೆಂಟ್ ಇರ್ಬೋದು, ಯಾವ ಮೆಟೀರಿಯಲ್ ಹೆಂಗ್ ಬಳಸಬೇಕು, ಅದು ಸ್ಪೆಸಿಫಿಕೇಶನ್ಸ್ ಅಲ್ಲಿ ಪಕ್ಕಾ ಇರ್ಬೇಕು. ಸೊ ಮತ್ತೆ ಎಷ್ಟು ಎಫೆಕ್ಟಿವ್ ಪ್ಲಾನಿಂಗ್ ಇರ್ಬೇಕು, ಪ್ಲಾನಿಂಗ್ ಮಾಡುವಾಗ ಪ್ಲಾನಿಂಗ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇರ್ಕೂಡ್ದು. ಸೊ ಎಸ್ಟಿಮೇಟ್ ಅಲ್ಲೂ ಅಷ್ಟೇ, ಎಸ್ಟಿಮೇಟ್ ಅಲ್ಲಿ ಯಾವುದೇ ಕನ್ಫ್ಯೂಷನ್, ಎಸ್ಟಿಮೇಟ್ ಅಂತಂದ್ರೆ ಐದರ್ ಇಟ್ ಇಸ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್, ಸ್ಪೆಸಿಫಿಕೇಶನ್ಸ್ ಇರ್ಬೋದು, BOQ ಇರ್ಬೋದು, ಬಿಲ್ ಆಫ್ ಕ್ವಾಂಟಿಟೀಸ್ ಇರ್ಬೋದು, ಯಾವುದ್ರಲ್ಲೂ ವ್ಯತ್ಯಾಸ ಹಾಕ್ಬಿಡು. ಸೊ ಎಲ್ಲ ಕನ್ಫ್ಯೂಷನ್ಸ್ ಇರ್ಬೇಕು, ಇಟ್ ಶುಡ್ ಬಿ ವೆರಿ ಟ್ರಾನ್ಸ್ಪರೆಂಟ್ ಅಂಡ್ ಅಕ್ಯುರೇಟ್. ಸೊ ಅದೆಲ್ಲ ಇರ್ಬೇಕು. ಸೊ ಮಿಷನರಿ ಸೆಲೆಕ್ಷನ್ ನಲ್ಲಿ ಕೂಡ ಅಕ್ಯುರಸಿ ಇರ್ಬೇಕು. ಯಾವ ಮಿಷನರೀಸ್ ನ ಯಾವ ಟೈಮ್ ನಲ್ಲಿ ಸೆಲೆಕ್ಷನ್ ಮಾಡ್ಬೇಕು, ಇಂತಿಷ್ಟೇ ಮಿಷನರೀಸ್ ಬೇಕು, ಇಂಥ ಮಿಷನರೀಸ್ ನ ಇಂಥ ಟೈಮ್ಗೆ ಇಟ್ಬೇಕು. ಸೊ ಅದರಲ್ಲಿ ಅಕ್ಯುರಸಿ ಇರ್ಬೇಕು. ಯಾವ ಮಿಷನರೀಸ್ ನ ಯೂಸ್ ಮಾಡ್ಬೇಕು, ಎಕ್ವಿಪ್ಮೆಂಟ್ ಯಾವ ತರ ಯೂಸ್ ಮಾಡ್ಬೇಕು, ಮೆಟೀರಿಯಲ್ ನ ಯಾವ ತರ ಯೂಸ್ ಮಾಡ್ಬೇಕು, ಅದನ್ನೆಲ್ಲಾನು ಮೊದಲೇ ನಾವು ಕಂಡುಹಿಡ್ಕೊಳ್ಳುವಂಥದ್ದು, ಆದ್ರೆ ಪ್ಲಾನ್ ಮಾಡ್ಕೊಳ್ಳುವಂಥದ್ದು. ಅದನ್ನ ವಿಲ್ ಕಾಲ್ ಇಟ್ ಎಸ್ ಎಫೆಕ್ಟಿವ್ ಪ್ಲಾನಿಂಗ್ ಅಥವಾ ಎಫೆಕ್ಟಿವ್ ಆಬ್ಜೆಕ್ಟಿವ್. ಎಫೆಕ್ಟಿವ್ ಪ್ಲಾನಿಂಗ್ ಅಲ್ಲಿ ಇದನ್ನೆಲ್ಲ ಮೊದಲೇ ಮಾಡಬೇಕು. ಅಂದ್ರೆ ಬಿಫೋರ್ ಸ್ಟಾರ್ಟ್ ಅಪ್ ದ ಪ್ರಾಜೆಕ್ಟ್ ನಾನು ಹೇಳ್ತಾರೆ. ಮೊದಲೇ ಅಂತ ಅಂದ್ರೆ ಏನು, ಬಿಫೋರ್ ಸ್ಟಾರ್ಟ್ ಆಫ್ ದ ಪ್ರಾಜೆಕ್ಟ್. ಒಂದ್ಸರಿ ಕಮೆಂಟ್ಸ್ ಆದ್ಮೇಲೆ ಇದೇನಿದೆ ಮಾಡಕ್ಕಾಗಲ್ಲ, ಆಗ ಪ್ಲಾನ್ ಮಾಡ್ಕೊಂತ ಕುತ್ಕೊಳಕಾಗತ್ತ, ಪ್ರಾಜೆಕ್ಟ್ ರನ್ ಆಗ್ಬೇಕಾಗ ಆಗ ಪ್ಲಾನ್ ಮಾಡ್ತಾ ಕುತ್ಕೊಂಡ್ರೆ ಪ್ರಾಜೆಕ್ಟ್ ಟೈಮ್ ಹಾಳಾಗತ್ತೆ. ಅದರಿಂದ so once the project is started we cannot do the planning. So planning should be done before start of the project. Adrinda effective planning anta andre we have to accurately plan for the material, manpower, machineries and various resources for that matter. So idanna ನಾವು effective planning ಅಂತ ಕರಿತೀವಿ. ಮೇನ್ ಆಬ್ಜೆಕ್ಟಿವ್ ಏನು ಅಂತಂದ್ರೆ ಟು ಅಚೀವ್ ಎಕಾನಮಿ. ಪ್ಲಾನಿಂಗ್ ಮಾಡೋದ್ರಿಂದ ನಮ್ಗೆ ಹಣಕಾಸು ಎಕ್ಸಾಕ್ಟ್ ಆಗಿ ಇಷ್ಟೇ ಬೇಕಾಗುತ್ತೆ ಪ್ರಾಜೆಕ್ಟ್ ಅನ್ನೋದು ಗೊತ್ತಾಗುತ್ತೆ ಒಂದು. ಸೊ ಟೈಮ್ಲಿ ನಾವು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೋದು. That is the main motto of the object planning. So next ನೋಡೋದಾದ್ರೆ the principles of planning ಅಂತ ನಾವು ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಅಂದ್ರೆ ಏನಪ್ಪ ಉದ್ದೇಶ ಏನು, ಪ್ರಿನ್ಸಿಪಲ್ ಏನಕ್ಕಾಗಿ ಮಾಡ್ತೀವಿ ನಾವು ಇದನ್ನ ನೋಡಿದಾಗ. ಸೊ ಪ್ಲಾನ್ ಶುಡ್ ಬಿ ಪ್ಲಾನ್ ಅಂತ ಅಂದ್ರೆ ಪ್ಲಾನ್ ರೆಫರ್ಸ್ ಟು ಅಂಡ್ ಮ್ಯಾನ್ ಪವರ್ ಪ್ಲಾನಿಂಗು, ಮಿಷನರಿ ಪ್ಲಾನಿಂಗು, ಮೆಟೀರಿಯಲ್ ಪ್ಲಾನಿಂಗು, ಇವೇ ಪ್ಲಾನಿಂಗ್, ರಿಸೋರ್ಸಸ್ ಪ್ಲಾನಿಂಗ್ ನ ಪ್ಲಾನ್ ಅನ್ನೋದು. ಪ್ಲಾನ್ ಅಂತ ಅಂದ್ರೆ ಡ್ರಾಯಿಂಗ್ ಅಲ್ಲ. ಪ್ಲಾನ್ ಅಂತ ಅಂದ್ರೆ ದಿಸ್ ಪ್ಲಾನ್, ಮ್ಯಾನ್ ಪವರ್ ಪ್ಲಾನಿಂಗ್ ನ ಪ್ಲಾನ್ ಅಂತೀವಿ. ಪ್ಲಾನ್ ಶುಡ್ ಬಿ ಪ್ರೊವೈಡ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ರಿಯಲಿಸ್ಟಿಕ್ ಆಗಿರ್ಬೇಕು. ಆ ಮಾಹಿತಿ ಏನು ಪ್ಲಾನ್ ಅಲ್ಲಿ ನಾವು ಮಾಡಿದೀವಿ, ಮ್ಯಾನ್ ಪವರ್ ಪ್ಲಾನಿಂಗ್ ಅಂದ್ರೆ ಯಾವತ್ತು ಎಷ್ಟು ಜನ ಲೇಬರ್ ಬಿಡ್ತೀವಿ ಅದು ರಿಯಲಿಸ್ಟಿಕ್ ಆಗಿರ್ಬೇಕು, ಅಕ್ಯುರೇಟ್ ಆಗಿರ್ಬೇಕು. ತಪ್ಪು ಬರೆಯೋದಲ್ಲ. ತಪ್ಪು ಬರೆದ್ರೆ ಪ್ರಾಜೆಕ್ಟ್ ಕಾಸ್ಟ್ ವ್ಯತ್ಯಾಸ ಆಗುತ್ತೆ, ಟೈಮ್ ವ್ಯತ್ಯಾಸ ಆಗುತ್ತೆ. ಮತ್ತೆ ಮಿಷನರೀಸ್ ಪ್ಲಾನಿಂಗ್ ಮಾಡುವಾಗ ಇಂತಿಂತ ಮಿಷನರೀಸ್ ಇಂತಿಂತ ದಿನ ಬೇಕು ಅಂದ್ರೆ ಅದೇ ತರ ಅಕ್ಯುರೇಟ್ ಆಗಿರ್ಬೇಕು. ಮೆಟೀರಿಯಲ್ ಅಂದ್ರೆ ಅಂತದ್ದೇ ಅಕ್ಯುರೇಟ್ ಆಗಿರ್ಬೇಕು. ನಾವು ತಪ್ಪು ಮಾಡಬಾರ್ದು. ಸೊ ಹಾಗಾಗಿ ಸೊ ಎಲ್ಲವೂ ಪ್ಲಾನ್ ರೆಫರ್ಸ್ ಟು ಅಂಡ್ ಮೆಟೀರಿಯಲ್ ರಿಸೋರ್ಸ್ ಪ್ಲಾನಿಂಗ್ ಅದನ್ನ ಹೇಳ್ತಿದ್ವಿ. ಇಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಶನ್, ರಿಯಲಿಸ್ಟಿಕ್ ಇನ್ಫಾರ್ಮೇಶನ್. ಸೊ ಪ್ಲಾನ್ ಶುಡ್ ಬಿ ರಿಯಲಿಸ್ಟಿಕ್ ಅಂತಂದ್ರೆ ಏನು, ಎಲ್ಲಾ ಪ್ಲಾನ್ಗಳು ರಿಯಲಿಸ್ಟಿಕ್ ಆಗಿರ್ಬೇಕು, ಅಕ್ಯುರೇಟ್ ಆಗಿರ್ಬೇಕು, ಫ್ಲೆಕ್ಸಿಬಲ್ ಅಂತಂದ್ರೆ ಪ್ಲಾನ್ ಶುಡ್ ಬಿ ಫ್ಲೆಕ್ಸಿಬಲ್ ಅಂತ ಅಂದ್ರೆ ಸೊ ಇಂಟರ್ಚೇಂಜ್ ಮಾಡ್ಕೊಳಕ್ಕೆ ಅಥವಾ ಒಂದು ವ್ಯತ್ಯಾಸ ಏನಾದ್ರು ಆಯ್ತು ಅಂತ ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಫ್ಲೆಕ್ಸಿಬಿಲಿಟಿ ಇರ್ಬೇಕು. ಆ ಪ್ಲಾನ್ ಅಲ್ಲಿ ಯಾವ್ದೋ ಒಂದು ಲೇಬರ್ ಬರ್ಬೇಕಿತ್ತು, ಬರಲಿಲ್ಲ, ಬಟ್ ಯಾವ್ದೋ ಇನ್ನೊಂದು ಕೆಲಸ ಮಾಡ್ಕೊಂಡು ಆ ಟೈಮ್ ನ ಮ್ಯಾನೇಜ್ ಮಾಡ್ಕೊಳಕ್ಕೆ ಫ್ಲೆಕ್ಸಿಬಿಲಿಟಿ ಇರ್ಬೇಕು. ಆ ತರದಲ್ಲಿ ಫ್ಲೆಕ್ಸಿಬಿಲಿಟಿ. ಸೊ ಮಾನಿಟರಿಂಗ್, ನಾವು ಮಾನಿಟರ್ ಮಾಡ್ಬೇಕಲ್ಲ. ಸೊ ಉದಾಹರಣೆ, ನೀವು ಮಾನಿಟರ್ ಸೈಡ್ ಅಲ್ಲಿ ಇರ್ತೀರಿ. ಮಾನಿಟರಿಂಗ್ ಸೈಡ್ ಅಂತ ಅಂದ್ರೆ ಒಬ್ರು ಕಾಂಟ್ರಾಕ್ಟ್ ಇರ್ತಾರೆ, ಇನ್ನೊಬ್ರು ಓನರ್ ಸೈಡ್ ಅಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾರೆ. ನಾನು ಇಂಜಿನಿಯರ್ ಓನರ್ ಸೈಡ್ ಅಲ್ಲಿ ಇದ್ದೀನಿ. ಓನರ್ ಸೈಡ್ ಅಲ್ಲಿ ಇವತ್ತು ನಾವು ಶೆಡ್ಯೂಲ್ ಪ್ರಕಾರ ಏನ್ ಮಾತಾಡಿದ್ವಿ ಅದ್ರ ಪ್ರಕಾರ ಕೆಲಸ ನಡೀತಾ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ದಟ್ ಇಸ್ ದ ಬೇಸಿಸ್. ಶೆಡ್ಯೂಲಿಂಗ್ ಬೇಸಿಸ್. ಶೆಡ್ಯೂಲಿಂಗ್ ಅವ್ನು ಕೆಲಸ ಮಾಡಕ್ಕೂ ಅದೇ, ಪ್ರೋಗ್ರೆಸ್ ನೋಡಕ್ಕೂ ಅದೇ ನಮ್ಗೆ. ಅದರಿಂದ ಶೆಡ್ಯೂಲಿಂಗ್ ಇಸ್ ದ ಬೇಸಿಸ್ ಫಾರ್ ದಿ ಮಾನಿಟರಿಂಗ್. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಗೂ ಅದೇನೆ, ಮಾನಿಟರಿಂಗ್ ಅದೇನೆ. ಮಾನಿಟರಿಂಗ್ ಅಂತಂದ್ರೆ ಈ ಕೆಲಸ ಇವತ್ತು ಆಗಿದೆ ಅಂತ ಹೇಳಿ. ಸೊ ದ ಪ್ಲಾನ್ ಶುಡ್ ಬಿ ಕಾಂಪ್ರಹೆನ್ಸಿವ್, ಆಯ್ತಾ. ಸೊ ಪ್ಲಾನ್ ಏನೊಂದು ಇದೆ, ಪ್ಲಾನ್ ಶುಡ್ ಬಿ ವೆರಿ ಕಾಂಪ್ರಹೆನ್ಸಿವ್. ಕಾಂಪ್ರಹೆನ್ಸಿವ್ ಅಂತಂದ್ರೆ ಅಚ್ಚುಕಟ್ಟಾಗಿ, ನೀಟಾಗಿ, ಸಣ್ಣದಾಗಿ, ಚೊಕ್ಕವಾಗಿರ್ಬೇಕು. ಸೊ ಅದಿಲ್ಲ ಅಂತ ಅಂದ್ರೆ ನಮ್ಗೆ ಕಾಂಪ್ರಹೆನ್ಸಿವ್ ಪ್ಲಾನ್ ಆಗೋದಿಲ್ಲ. ಕಾಂಪ್ರಹೆನ್ಸಿವ್ ಅಂತಂದ್ರೆ ಎಲಾಬರೇಟಿವ್ ಪ್ಲಾನ್ ಓದೋದು ಕಷ್ಟ ಆಗುತ್ತೆ ಅಥವಾ ನೋಡೋದು ಕಷ್ಟ ಆಗುತ್ತೆ. ಇಟ್ ಶುಡ್ ಬಿ ವೆರಿ ಕಾಂಪ್ರಹೆನ್ಸಿವ್. ಪ್ಲಾನ್ ಶುಡ್ ಬಿ ವೆರಿ ಕಾಂಪ್ರಹೆನ್ಸಿವ್, ಸಿಸ್ಟಮ್ಯಾಟಿಕ್ ಆಗಿ ಇರ್ಬೇಕು. ಅದರಿಂದ ದಿಸ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಪ್ಲಾನಿಂಗ್. ಸೊ ಇನ್ಫಾರ್ಮೇಟಿವ್ ಆಗಿರ್ಬೇಕು ಪ್ಲಾನ್. ಸೊ ರಿಯಲಿಸ್ಟಿಕ್ ಆಗಿರ್ಬೇಕು, ಫ್ಲೆಕ್ಸಿಬಲ್ ಇರ್ಬೇಕು,
ಸೊ ಅದನ್ನೇ ಇಟ್ಕೊಂಡು ಮಾನಿಟರ್ ಮಾಡೋಂಗಿರ್ಬೇಕು, ಕಾಂಪ್ರಿಹೆನ್ಸಿವ್ ಆಗಿರ್ಬೇಕು, ಸುಮ್ಮ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು. ಸೊ ಇದು ಪ್ರಿನ್ಸಿಪಲ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಅಂತ ಅಂದಾಗ ಪ್ಲಾನ್ ರೆಫರ್ಸ್ ಟು ಪ್ಲಾನಿಂಗ್ ಆಫ್ ದಿ ವೇರಿಯಸ್ ರಿಸೋರ್ಸಸ್ ಲೈಕ್ ಮ್ಯಾನ್ ಪವರ್, ಮಿಷನರೀಸ್, ಮೆಟೀರಿಯಲ್ and money, so time and quality. These are all the various resources required for the project. So next ನಾವು ನೋಡೋದಾದ್ರೆ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಲ್ಲಿ ಸ್ಟೇಜಸ್ ಯಾವ್ದು ಬರುತ್ತಪ್ಪ ಅಂತ ನೋಡ್ಕೊ. ಆಯ್ತಪ್ಪ ಪ್ಲಾನಿಂಗ್ ಮಾಡ್ಕೊಳ್ಳೋಣ, ರಿಸೋರ್ಸಸ್ಗೆ ಆಯ್ತು ನಾನು ಮಾಡ್ತೀನಿ, ಮೆಟೀರಿಯಲ್ ಎಷ್ಟು ಬೇಕಾಗುತ್ತೆ, ಮ್ಯಾನ್ ಪವರ್ ಇದೀವಿ, ಇಷ್ಟೇ ಅಲ್ವಾ ಸರ್ ರಿಸೋರ್ಸಸ್, ನಾವು ಮಾಡ್ಕೊಂತೀವಿ ಸರ್, ಪ್ಲಾನಿಂಗ್ ನಾವು ಮಾಡ್ತೀವಿ. ಆದ್ರೆ ಅದರಲ್ಲಿ ಸ್ಟೇಜಸ್ ಏನ್ ಬರ್ತದೆ ಅಂತ ನಾವು ಅದನ್ನ ನಾವು ಮಾತಾಡ್ತಾ ಇದ್ವಿ. ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜಸ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಇದ್ರ ಬಗ್ಗೆನೇ ನಾವು ಮಾತಾಡೋದಾದ್ರೆ ಪ್ಲಾನಿಂಗ್ ಮಾಡೋದು ಬಿಫೋರ್ ಸ್ಟಾರ್ಟ್ ಆಫ್ ದ ಪ್ರಾಜೆಕ್ಟ್. ನಾವು ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲೇ ಮಾಡ್ಕೋಬೇಕು. ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಪ್ಲಾನಿಂಗ್ ಮಾಡಕ್ ಆಗಲ್ಲ. ಸೊ ಯಾವತ್ತು ಏನೇನ್ ಬೇಕು ಅಂತ ರಾತ್ರಿ ಕೂತ್ಕೊಂಡು ನಾಳೆ ಬೆಳಿಗ್ಗೆ ಬೇಕು ಅಂದ್ರೆ ಇವತ್ತು ಕೂತ್ಕೊಂಡು ಮಾಡಕ್ ಆಗಲ್ಲ. ಎಕ್ಸಾಮಿನೇಷನ್ಗೆ ನಾಳೆ ಬೆಳಿಗ್ಗೆ ಓದ್ತಿವಲ್ಲ, ರಾತ್ರಿ ಹಂಗ್ ಮಾಡಕ್ ಆಗಲ್ಲ. ಸೊ ನಾವು ಪ್ಲಾನ್ ಮಾಡ್ಬೇಕು ಅಂದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಅದರಿಂದ ಸೊ ಓನರ್ಗೆ ಹೇಳ್ಬೇಕು, ನನಗೆ ಇಂತಿಂತ ದಿವಸ ಇಷ್ಟಿಷ್ಟು, ಇಲ್ಲ ಈ ವಾರಕ್ಕೆ ಇಷ್ಟಿಷ್ಟು ಪೇಮೆಂಟ್ ಬೇಕು, ಈ ವಾರ ವೀಕ್ಲಿ ಪೇಮೆಂಟ್ಸ್ ಆದ್ರೆ ಇಲ್ಲ ಮಂತ್ಲಿ ಪೇಮೆಂಟ್ಸ್ ಆದ್ರೆ ಈ ತಿಂಗಳಲ್ಲಿ ಇಷ್ಟು ಪೇಮೆಂಟ್ ಬೇಕು ಅಂತಂದ್ರೆ ಹೆಂಗ್ ಹೇಳಕ್ ಆಗುತ್ತೆ? ಅದು ಎಕ್ಸಾಕ್ಟ್ ಆಗಿ ವರ್ಕ್ ಮಾಡ್ಬೇಕು. ವರ್ಕ್ ಮಾಡಿದ್ರೆ ಸುಮ್ನೆ ಹೇಳಕ್ ಆಗಲ್ಲ. ಅದರಿಂದ ಸೊ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಸ್ಟೇಜಸ್ ಏನೇನ್ ಹಂತಗಳಲ್ಲಿ ನಾವು ಪ್ಲಾನಿಂಗ್ ನ ಮಾಡಬಹುದು ಅಂತ ಹೇಳಿದ್ರೆ ಜಾಬ್ ಪ್ಲಾನಿಂಗ್, ಟೆಕ್ನಿಕಲ್ ಪ್ಲಾನಿಂಗ್. ಸೊ ಇಲ್ಲಿ ನೋಡಿ, ಬಿಫೋರ್ ಸ್ಟಾರ್ಟ್ ಆಫ್ ದ ಪ್ರಾಜೆಕ್ಟ್ ಜಾಬ್ ಪ್ಲಾನಿಂಗ್, ಟೆಕ್ನಿಕಲ್ ಪ್ಲಾನಿಂಗ್, ಪ್ರೀ ಟೆಂಡರ್ ಪ್ಲಾನಿಂಗ್, ಪೋಸ್ಟ್ ಟೆಂಡರ್ ಪ್ಲಾನಿಂಗ್ ಅಂತಂದ್ರೆ ಬಿಫೋರ್ ಟೇಕ್ ಅಪ್ ದ ಪ್ರಾಜೆಕ್ಟ್. ಇವು ಪ್ಲಾನಿಂಗ್ ಸ್ಟೇಜಸ್ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ವಾಟ್ ಆರ್ ದಿ ವೇರಿಯಸ್ ಪ್ಲಾನಿಂಗ್ ಸ್ಟೇಜಸ್ ಆಫ್ ದಿ ಪ್ಲಾನಿಂಗ್ ಅಂತ ಕೇಳ್ತಾರೆ. ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂತ ಕೇಳ್ತಾರೆ, ಅದು ಬರೀಬೇಕು. ಸೊ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ನಾವು ಫಸ್ಟ್ ಜಾಬ್ ಪ್ಲಾನಿಂಗ್ ಮಾಡ್ತೀವಿ. ಪ್ಲಾನಿಂಗ್ ಅಂತ ಅಂದ್ರೆ ಸೊ ಇಲ್ಲಿ ನಾವು ಇಟ್ ಇನ್ವಾಲ್ವ್ಸ್ ದ ಡಿವಿಷನ್ ಆಫ್ ದಿ ವರ್ಕ್ಸ್. ಡಿವಿಷನ್ ಅಂತ ಅಂದ್ರೆ ಸೊ ಬೇರೆ ಬೇರೆ ಕೆಲಸಗಳನ್ನ ಡಿವೈಡ್ ಮಾಡುವಂತದ್ದು ಆ ಪ್ಲಾನಿಂಗ್ ಅಲ್ಲಿ. ಜಾಬ್ ಪ್ಲಾನಿಂಗ್ ಅಲ್ಲಿ ಜಾಬ್ ಅಂದ್ರೆ ಕೆಲಸ, ಯಾವ ಕೆಲಸ ಯಾವತ್ತು ಆಗ್ಬೇಕು ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ಳೋದು. ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಜಾಬ್ ಪ್ಲಾನಿಂಗ್. ಜಾಬ್ ರೆಫರ್ಸ್ ಟು ಎನ್ ವರ್ಕ್, ಜಾಬ್ ಪ್ಲಾನಿಂಗ್. ಟೆಕ್ನಿಕಲ್ ಪ್ಲಾನಿಂಗ್ ಅಂತ ಅಂದ್ರೆ ಸೊ ಡ್ರಾಯಿಂಗ್ಸ್ ಯಾವ ತರ ಇರ್ಬೇಕು, ಸ್ಪೆಸಿಫಿಕೇಶನ್ಸ್ ಯಾವ ತರ, ಡಿಸೈನ್ಸ್ ಯಾವ ತರ ಇರ್ಬೇಕು, ಎಸ್ಟಿಮೇಟ್ ಹೆಂಗಿರ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡೋದನ್ನ ವಿಲ್ ಕಾಲ್ ಇಟ್ ಆಸ್ ಟೆಕ್ನಿಕಲ್ ಪ್ಲಾನಿಂಗ್. ಸೊ ಪ್ರೀ ಟೆಂಡರ್ ಪ್ಲಾನಿಂಗ್ ಅಲ್ಲಿ ಸೊ ಫೈನಲೈಸೇಷನ್ ಅಂಡ್ ಎಕ್ವೇಷನ್ ಆಫ್ ದಿ ಸೈಟ್ ಅಂತ ಅಂದ್ರೆ ಸೈಟ್ ಅನ್ನ ನಮ್ ಕಂಟ್ರೋಲ್ ತಗೊಳ್ಳುವಂಥದ್ದು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಇನ್ನೇನು, ಅದರಿಂದ ಆ ಸೈಟ್ ನಮ್ಮ ಕಂಟ್ರೋಲ್ ಇರ್ಬೇಕು ಅನ್ನೋದನ್ನ ಫೈನಲೈಸೇಷನ್, ಯಾವ ಸೈಟು ಅನ್ನೋದನ್ನ ನಾವು ಫೈನಲೈಸ್ ಮಾಡ್ತೀವಿ. ಅಕ್ವೇಷನ್ ಅಂತ ಅಂದ್ರೆ ನಾವು ಕಂಟ್ರೋಲ್ ತಗೋಬೇಕು ಆ ಸೈಟ್ ನ. ಸೊ ದಟ್ ಈಸ್ ವಾಟ್ ಯು ಕಾಲ್ ಪ್ರೀ ಟೆಂಡರ್ ಅಲ್ಲಿ ಅದನ್ನ ಮಾಡ್ಕೋಬೇಕಾಗತ್ತೆ. ಸೊ ಯಾವ್ದು ಕೆಲಸ ಸ್ಟಾರ್ಟ್ ಎಲ್ಲ ಟೆಂಡರ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ರೆ ಟೆಂಡರ್ ಪ್ರೋಸೆಸ್ ಅಂದ್ರೆ ಅವಾರ್ಡಿಂಗ್ ದ ಕಾಂಟ್ರಾಕ್ಟ್ ಟು ಕಾಂಟ್ರಾಕ್ಟರ್. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಟೆಂಡರ್ ಪ್ರೋಸೆಸ್ ಅಥವಾ ಟೆಂಡರಿಂಗ್. ಸೊ ಯಾರಿಗೋ ಒಬ್ಬರಿಗೆ ನಾವು ಕಟ್ಕೊಡ್ರಪ್ಪ ಅಂತ ಕೊಡ್ತೀವಿ, ಇಂಥ ಪ್ರಾಜೆಕ್ಟ್ ನ ಮಾಡ್ಕೊಡಿ ಅಂತ. ಆ ಮಾಡ್ಕೊಡಿ ಅಂತ ಕೊಟ್ಟಾಗ ಟೆಂಡರ್ ಕೊಟ್ಟಾದ್ಮೇಲೆ ಅದನ್ನು ವಿಲ್ ಕಾಲ್ ಇಟ್ ಆಸ್ ಟೆಂಡರಿಂಗ್ ಅಂತೀವಿ. ಟೆಂಡರ್ ಕೊಡೋದು ಅಂತ ಹೇಳೋದು. ಆ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ, ಕೊಟ್ಟಾದ್ಮೇಲೆ ಅವನು ಸರ್ ನಾಳೆಯಿಂದ ಶುರು ಮಾಡೋಣ ಬನ್ನಿ ಸರ್ ಅಂತ ಅಂದ್ರೆ ಸೈಟೇ ಗೊತ್ತಿಲ್ಲ ಮರೆ, ಇನ್ನು ನನಗೆ ಸೈಟೇ ಸರಿಯಾಗಿಲ್ಲ, ಈ ಸೈಟು ಆ ಸೈಟು ಗೊತ್ತಿಲ್ಲ ಅಂತೆಲ್ಲ ಹೇಳ್ಬಾರ್ದು. ಆಗ ಡಿಲೇ ಆಗುತ್ತೆ, ಟೈಮ್ ಡಿಲೇ ಆಗುತ್ತೆ ಪ್ರಾಜೆಕ್ಟ್ ಅಲ್ಲಿ. ಅದರಿಂದ ಸೊ ನಾವು ರಿಸೋರ್ಸ್ ಪ್ಲಾನಿಂಗ್ ಅಂದ್ರೆ ಪ್ರೀ ಟೆಂಡರ್ ಪ್ಲಾನಿಂಗ್ ಅಲ್ಲಿ ಫೈನಲೈಸೇಷನ್ ಅಂಡ್ ಅಕ್ವೇಷನ್ ಆಫ್ ದಿ ಸೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಪ್ಲಾನಿಂಗ್ ಆಫ್ ದಿ ರಿಸೋರ್ಸಸ್ ನಮ್ಮ ಮೊದಲೇ ಇರುತ್ತೆ, ಅದನ್ನ ಪ್ರೆಸೆಂಟ್ ಮಾಡಬೇಕು. ದ ಟೈಮ್ ಲಿಮಿಟ್ ಅನ್ನು ಕೂಡ ಎಸ್ಟಿಮೇಟ್ ಮಾಡಬೇಕು. ಅದನ್ನ ನಾವು ಮಾಡ್ಬೇಕಾಗತ್ತೆ ಪ್ರೀ ಟೆಂಡರಿಂಗ್ ಅಲ್ಲಿ. ನಾವು ಮೊದ್ಲಿರ್ತೀವಿ ಜಾಬ್ ಪ್ಲಾನಿಂಗ್ ಅಲ್ಲಿ ಯಾವತ್ತು ವರ್ಕ್, ಎಷ್ಟೆಷ್ಟು ವರ್ಕ್ ಮಾಡಬೇಕು, ಯಾವತ್ತು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿರ್ತೀವಿ. ಟೆಕ್ನಿಕಲ್ ಪ್ಲಾನಿಂಗ್ ಅಲ್ಲಿ ಸೊ ನಾವು ಡ್ರಾಯಿಂಗ್ಸ್, ಡೀಟೇಲ್ ಡ್ರಾಯಿಂಗ್ಸ್, ಯಾವತ್ತು ಆ ಕೆಲಸನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಡ್ರಾಯಿಂಗ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಯಾವ ಉದಾಹರಣೆ ವಾಲ್ ಕಟ್ಬೇಕಂದ್ರೆ ಎಷ್ಟು ಥಿಕ್ನೆಸ್ ವಾಲು, ಯಾವ ಮೆಟೀರಿಯಲ್ ಅಂತ ಅನ್ನೋದ್ರ ಬಗ್ಗೆ ಎಲ್ಲ ಡ್ರಾಯಿಂಗ್ ನ ಡೀಟೇಲಿಂಗ್ ಮಾಡ್ತೀವಿ. ಸೊ ಡಿಸೈನ್ಸ್ ಮಾಡಿರ್ತೀವಿ, ಸ್ಪೆಸಿಫಿಕೇಶನ್ಸ್ ಪಕ್ಕಾ ಇರ್ಬೇಕು. ಅದಕ್ಕೆ ಯಾವ ತರ ನಾವು ಇದು ಸಿಮೆಂಟ್ ಮಾಡ್ರು 1:6 1:4 ಏನು ಹೆಂಗ್ ಬೆಳೆಸ್ಬೇಕು, ಕ್ಯೂರಿಂಗ್ ಎಷ್ಟು ದಿವಸ ಮಾಡ್ಬೇಕು, ಯಾವ ಇಟ್ಟಿಗೆ ಆದ್ರೆ ಯಾವ ಸಿಮೆಂಟ್ ಮಾಡ್ರ ಆದ್ರೆ ಎಷ್ಟು ದಿವಸ, 5 ದಿವಸ ಮಾಡ್ಬೇಕು, 6 ದಿವಸ, ಈ ತರ ಎಲ್ಲ ಸ್ಪೆಸಿಫಿಕೇಶನ್ ಅಲ್ಲಿ ಬರ್ದಿರ್ತೀವಿ ನಾವು. ಎಷ್ಟು ಅದನ್ನ ಡೀಟೇಲ್ ಸ್ಪೆಸಿಫಿಕೇಶನ್ ಅಂದ್ರೆ ಕೆಲಸ ಮಾಡೋದಂಗೆ. ದಟ್ ಇಸ್ ಅ ಮೆಥಡಾಲಜಿ. ನೀವೆಲ್ಲ ಎಸ್ಟಿಮೇಷನ್ ಓದಿರಿ ಸ್ಪೆಸಿಫಿಕೇಶನ್ ಏನು ಅಂತ. ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಆಫ್ ಡೂಯಿಂಗ್ ದ ಜಾಬ್ ಅಥವಾ ವರ್ಕ್. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಸ್ಪೆಸಿಫಿಕೇಶನ್. ಅದೇ ತರ ಎಸ್ಟಿಮೇಟ್ ಅಲ್ಲೂ ಕೂಡ ಯಾವ ಕ್ವಾಂಟಿಟಿ ಎಷ್ಟು ಬರುತ್ತೆ, ಅದಕ್ಕೆ ಎಷ್ಟು ರೇಟ್ ಏನು, ಅದಕ್ಕೆ ಎಸ್ಟಿಮೇಟ್ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದೆಲ್ಲ ಕೂಡ ಮಾಡಿರ್ತೀವಿ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಟೆಕ್ನಿಕಲ್ ಪ್ಲಾನಿಂಗ್. ಪ್ರೀ ಟೆಂಡರ್ ಪ್ಲಾನಿಂಗ್ ಅಲ್ಲಿ ಇದನ್ನ ಮಾಡಿರ್ತೀವಿ, ನಾವು ಸೈಟ್ ಅಕ್ವಿಸಿಷನ್ ಮಾಡ್ಕೊಂಡಿರ್ತೀವಿ. ಪ್ಲಾನಿಂಗ್ ವೇರಿಯಸ್ ರಿಸೋರ್ಸ್. ಪ್ಲಾನಿಂಗ್ ಅಂತ ಅಂದ್ರೆ ನಾವು ಏನು ಜಾಬ್ ವರ್ಕ್ ಯಾವತ್ತು ಕೆಲಸ ಬರುತ್ತೆ ಅಂತ ಅದನ್ನ ರಿಸೋರ್ಸಸ್ ನ ಪ್ಲಾನ್ ಮಾಡ್ತೀವಿ. ಆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಇಟ್ಟಿಗೆ ಕಟ್ಟಡ ಮಾಡ್ಬೇಕು ಅಂದ್ರೆ ಇಟ್ಟಿಗೆ ಕಟ್ಟಡ ಮಾಡಕ್ಕೆ ಲೇಬರ್ ಎಷ್ಟು ಬೇಕು, ಇಟ್ಟಿಗೆ ಎಷ್ಟು ಬೇಕು, ಮರಳು ಎಷ್ಟು ಬೇಕು, ಸಿಮೆಂಟ್ ಎಷ್ಟು ಬೇಕು, ಅರ್ಥ ಆಯ್ತಾ? ಸೊ ಅದಕ್ಕೆ ಬೇಕಾದ ಸ್ಕೆಫೋಲ್ಡಿಂಗ್, ಫಾರಂ ವರ್ಕ್ ಎಷ್ಟು ಬೇಕಾಗುತ್ತೆ, ಬೇರೆ ಹೈಟ್ ಅಲ್ಲಿ ಸೊ ಮೋರ್ ದೆನ್ 1.5 ಮೀಟರ್ ಹೈಟ್ ಅಲ್ಲಿ ಗ್ರೌಂಡ್ ಲೆವೆಲ್ ಇಂದ ಮಾಡೋದಾದ್ರೆ ಫಾರಂ ವರ್ಕ್ ಬೇಕಾಗತ್ತೆ. ಇದನ್ನೆಲ್ಲ ನಾವು ಅಂತ ಕ್ವಾಲಿಟಿ ಅಶ್ಯೂರೆನ್ಸ್ ಹೆಂಗೆ, ಇದನ್ನೆಲ್ಲ ಪ್ಲಾನ್ ಮಾಡ್ಕೋಬೇಕಾಗುತ್ತೆ.
ಸೊ ಅದೇ ತರ ಟೈಮ್ ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಇವೆಲ್ಲವೂ ಕೂಡ ಪ್ರೀ ಟೆಂಡರ್ ಪ್ಲಾನಿಂಗ್ ಅಲ್ಲಿ ಮುಗ್ದೋಗುತ್ತೆ. ಪ್ರೀ ಟೆಂಡರ್ ಅಂತ ಅಂದ್ರೆ ಕಾಂಟ್ರಾಕ್ಟ್ ಕೊಡಕ್ಕಿಂತ ಮುಂಚಿತವಾಗಿ ಕಾಂಟ್ರಾಕ್ಟರ್ಗೆ ಕರೆದು ಕೆಲಸ ಹೇಳಕ್ಕಿಂತ ನೋಡಪ್ಪ ಇದು ಕಟ್ಕೊಡು ಅಂತ ಹೇಳಕ್ಕಿಂತ ಮುಂಚಿತವಾಗಿ ಇವೆಲ್ಲ ಮಾಡ್ಕೋಬೇಕು ನಾವು ಆಸ್ ಎ ಇಂಜಿನಿಯರ್. ಮಾಡ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಟೆಂಡರ್ ಅಂತ ಅಂದ್ರೆ ಅವ್ನಿಗೆ ಕೆಲಸ ಕೊಟ್ಟ ಮೇಲೆ ಆಕ್ಚುಯಲ್ ಎಕ್ಸಿಕ್ಯೂಷನ್ ಹೋಗುತ್ತೆ. ಆಕ್ಚುಯಲ್ ಎಕ್ಸಿಕ್ಯೂಷನ್ ಅಲ್ಲಿ ನಾವು ಕೆಲಸನ ಎಕ್ಸಿಕ್ಯೂಟ್ ಮಾಡ್ತೀವಿ ಎಕ್ಸಿಕ್ಯೂಷನ್ ಅಲ್ಲಿ. ಸೊ ಇದು ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದಿ ಪ್ರಾಜೆಕ್ಟ್ ಪ್ಲಾನಿಂಗ್ ಅಥವಾ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್. ಸೊ ಇಲ್ಲಿಗೆ ಸದ್ಯಕ್ಕೆ ಇವತ್ತಿಗೆ ಈ ಒಂದು ಸೆಷನ್ ನ ನಿಲ್ಸಿ ನಾಳೆ ಈ ಪ್ರಾಜೆಕ್ಟ್ ನ ಮತ್ತೆ ಕಂಟಿನ್ಯೂ ಮಾಡೋಣ ಹೇಳ್ತಾ ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ನೀವೆಲ್ಲರೂ ಕೂಡ ಇದನ್ನೆಲ್ಲ ಓದಿ. ಪ್ರಾಜೆಕ್ಟ್ ಇಸ್ ವೆರಿ ಸಿಂಪಲ್ ಟಾಪಿಕ್ ಅಂತಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಆಲ್ಸೋ ಇಟ್ ಇಸ್ ಲೈಫ್ ಟೈಮ್ ಪ್ರಾಜೆಕ್ಟ್, ಲೈಫ್ ಟೈಮ್ ಸಬ್ಜೆಕ್ಟ್. So very important for it, also very important for the competitive exams as well as for the life building subject. Neeve contractor agi athwa consultant agi ಕೆಲಸ ಮಾಡಬೇಕಂದ್ರೆ the basic knowledge of the project is very very important. Without that we cannot do. So ಅದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ನಾವು ಹಂಗಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ನಾವು ಓದ್ತಾ ಇದೀವಿ ಇದು ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ಇರೋದೇ ರಿಸೋರ್ಸಸ್ ಪ್ಲಾನಿಂಗ್. ಎಕ್ಸಿಕ್ಯೂಷನ್ ಲೆವೆಲ್ ಬಂದಾಗ ನಾವು ಮಾತಾಡೋಣ. ಎಕ್ಸಿಕ್ಯೂಷನ್ ಮಾತಾಡೋಣ. ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ರಿಸೋರ್ಸ್ ಪ್ಲಾನಿಂಗ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಎವ್ರಿ ಒನ್.